ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ಇಟ್ ವೆಲ್ಕಮ್ ಟು ಡೆರಿ ಎಪಿಸೋಡ್ 5 ನ ಬ್ರೇಕ್ ಡೌನ್ ಮಾಡ್ತೀನಿ. ಕೊನೆಗೂ ಈ ಎಪಿಸೋಡ್ ಅಲ್ಲಿ ಇಟ್ ಪೆನಿವೈಸ್ ನ ರೂಪದಲ್ಲಿ ಬರುತ್ತೆ. ಎಲ್ಲರೂ ಇದಕ್ಕೇನೆ ಕಾಯ್ತಾ ಇದ್ದಿದ್ದು. ಹಿಂದಿನ ಎಪಿಸೋಡ್ಸ್ ತರ ಈ ಎಪಿಸೋಡ್ ಅಲ್ಲಿ ಜಾಸ್ತಿ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಇಲ್ಲ, ಕಾರಣ ಮುಂದೆ ದೊಡ್ಡ ಕ್ಲೈಮ್ಯಾಕ್ಸ್ ಗೆ ಸ್ಟೋರಿ ರೆಡಿ ಆಗ್ತಾ ಇದೆ. ಆದ್ರೆ ಹಿಂದಿನ 4 ಎಪಿಸೋಡ್ಸ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ, ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ಈ ಸೀರೀಸ್ ಅರ್ಥ ಆಗೋಕೆ ಏನೆಲ್ಲ ಹೇಳ್ಬೇಕೋ ಅದೆಲ್ಲ ಡೀಟೇಲ್ ಆಗಿ ಮೊದ್ಲೇ ಹೇಳಿದ್ದೀನಿ. ತುಂಬಾನೇ ರಿಸರ್ಚ್ ಮಾಡಿ ಸೀರೀಸ್ ಅಲ್ಲಿ ಇಲ್ದೇ ಇದ್ರು ಕೂಡ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ಹೇಳಿದ್ದೀನಿ ಸ್ನೇಹಿತರೆ. ಇಟ್ ಮೂವೀಸ್ ಗೆ ಅಷ್ಟೇ ಅಲ್ಲ, ಸ್ಟೀಫನ್ ಕಿಂಗ್ ಅವರ ನಾವೆಲ್ ಗೆ ದ ಶೈನಿಂಗ್ ಮೂವಿ ಎಲ್ಲದಕ್ಕೂ ಕನೆಕ್ಷನ್ ಇದೆ. ಈ ಎಪಿಸೋಡ್ ಅಂತೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಮುಂಚೆ ಚಾನಲ್ ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮತ್ತೆ ಚಾನಲ್ ಗೆ ಹೊಸದಾಗಿ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ರಂಜಿತಾ, ಅಕೀಬ್, ಡಿವಿ ಕಲೆಕ್ಷನ್, ಜಯ ಕನ್ನಡ ಚಾನಲ್, ನೇತ್ರಾ ಮಹೇಂದ್ರ, ವಾಗೀಶಾ HM ಮತ್ತೆ ಬೃಂದಾ ಜೈಕಿರಣ್ ಅವರಿಗೆ ತುಂಬಾನೇ ಥ್ಯಾಂಕ್ಸ್. ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ವಿ, ಜನರಲ್ ಶಾ ಮತ್ತೆ ಕಲ್ನಲ್ ಫುಲ್ಲರ್ ಟ್ಯಾನಿಯಲ್ ಅನ್ನೋ ನೇಟಿವ್ ಅಮೆರಿಕನ್ ಹುಡುಗನನ್ನ ಎತ್ತಾಕೊಂಡ್ ಬಂದು ಇಟ್ ಎಲ್ಲಿದೆ ಅಂತ ಕೇಳಿರ್ತಾರೆ. ಆದ್ರೆ ಹೇಳಿರಲ್ಲ. ಅದಕ್ಕೆ ಡಿಕ್ ತನ್ನ ಶೈನಿಂಗ್ ಪವರ್ಸ್ ನ ಬಳಸಿ ಇವನ ಮೈಂಡ್ ಅಲ್ಲಿ ಇರೋ ಹಳೆ ನೆನಪುಗಳನ್ನ ಆಕ್ಸೆಸ್ ಮಾಡ್ತಾನೆ, ಮತ್ತೆ ಇಟ್ ಬಗ್ಗೆ ಎಲ್ಲಾ ವಿಷಯ ತಿಳ್ಕೊಂತಾನೆ. ಅದೇ ಇಟ್ ಲಕ್ಷಾಂತರ ವರ್ಷಗಳ ಹಿಂದೆ ಒಂದು ಉಲ್ಕೆಯ ರೂಪದಲ್ಲಿ ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಅಪ್ಪಳಿಸಿದ ರಭಸಕ್ಕೆ ಉಲ್ಕೆ ಹೊಡೆದೋಗಿ ಒಳಗಿಂದ ಡೆಡ್ಲೈಟ್ಸ್ ನ ರೂಪದಲ್ಲಿ ಇದ್ದ ಇಟ್ ಹೊರಗೆ ಬಂದಿರುತ್ತೆ. ಈ ಉಲ್ಕೆ ಸಾಧಾರಣವಾದ ಒಂದು ಕಲ್ಲು ಅಷ್ಟೇ ಅಲ್ಲ, ಇದಕ್ಕೆ ಇಟ್ ನ ಬಂಧಿಸಿ ಇಡೋ ಶಕ್ತಿ ಇದೆ. ರೋಸ್ ಮತ್ತೆ ಟ್ಯಾನಿಯಲ್ ನ ಪೂರ್ವಜರಿಗೆ ಈ ವಿಷಯ ಗೊತ್ತಾಗಿ ಇಟ್ಟಿರೋ ಕಾಡಿನ ಸುತ್ತ ಒಟ್ಟು 13 ಉಲ್ಕೆಯ ತುಂಡುಗಳನ್ನ ಮಣ್ಣಲ್ಲಿ ಊತ್ ಹಾಕಿ ಕಾಡಿನಲ್ಲೇ ಇಟ್ ನ ಬಂಧಿಸಿರ್ತಾರೆ. ಆ ಉಲ್ಕೆಯ ತುಂಡುಗಳನ್ನ ಪಿಲ್ಲರ್ಸ್ ಅಂತ ಕರೀತಾರೆ. ಈ ಪಿಲ್ಲರ್ಸ್ ನ ಪಡ್ಕೊಂಡು ಇಟ್ ನ ಕಂಟ್ರೋಲ್ ಮಾಡೋಕೆ ಜನರಲ್ ಶಾ ನೋಡ್ತಿರೋದು. ಡಿಕ್ ಆ ಪಿಲ್ಲರ್ಸ್ ಎಲ್ಲಿದೆ ಅಂತ ಕೇಳಿದಾಗ, ಮೂವೀಸ್ ಅಲ್ಲಿ ನಾವು ನೋಡಿರೋ ನೀಬೋಲ್ಡ್ ಸ್ಟ್ರೀಟ್ ಹೌಸ್ ಅಥವಾ ವೆಲ್ ಹೌಸ್ ನ ಕೆಳಗೆ ಬಾವಿ ಇದೆ. ಇಡೀ ಟೌನ್ ನ ಕೆಳಗಿರೋ ಸೀವರ್ಸ್ ಅಲ್ಲಿಗೆ ಬಂದು ಸೇರುತ್ತೆ ಅಥವಾ ಕನೆಕ್ಟ್ ಆಗುತ್ತೆ. ಅಂದ್ರೆ ಅರ್ಥ, ಆ ಬಾವಿಯ ಒಳಗೆ ಎಳೆದು ಸೀವರ್ಸ್ ಗೆ ಹೋದ್ರೆ ಟನಲ್ ಗಳ ಮುಖಾಂತರ ಇಡೀ ಟೌನ್ ನ ಯಾವ ಜಾಗಕ್ಕೆ ಬೇಕಾದ್ರೂ ಹೋಗ್ಬಹುದು. ಅದೇ ದಾರಿಯಲ್ಲಿ ಹೋದ್ರೆ ಮಣ್ಣಲ್ಲಿ ಊತ್ ಹಾಕಿರೋ ಪಿಲ್ಲರ್ಸ್ ಕೂಡ ಸಿಗ್ತವೆ ಅಂತ ಟ್ಯಾನಿಯಲ್ ನ ಮೈಂಡ್ ಅಲ್ಲಿ ಇರೋ ನೆನಪುಗಳನ್ನ ನೋಡಿ ಡಿಕ್ ಗೆ ಗೊತ್ತಾಗಿದೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಡಿಕ್ ತನ್ನ ಪವರ್ಸ್ ನ ಟ್ಯಾನಿಯಲ್ ಮೇಲೆ ಯೂಸ್ ಮಾಡಿದ್ರಿಂದ ಟ್ಯಾನಿಯಲ್ ನ ಬಾಯಿಂದ ನೊರೆ ಎಲ್ಲ ಬರ್ತಿದೆ. ಮೊದ್ಲೇ ಡಿಕ್ ಹೇಳಿದ್ದ, ನೀನಾಗೆ ನೀನೆ ಎಲ್ಲ ಹೇಳು, ನಾನು ನನ್ನ ಪವರ್ಸ್ ನ ಯೂಸ್ ಮಾಡಿದ್ರೆ ಎಲ್ಲೆಲ್ಲಿಂದ ಏನೇನ್ ಕಿತ್ಕೊಂಡ್ ಬರುತ್ತೆ ಹೇಳಕ್ಕಾಗಲ್ಲ ಅಂತ. ಆದ್ರೆ ಟ್ಯಾನಿಯಲ್ ಇವನ ಮಾತು ಕೇಳಿರ್ಲಿಲ್ಲ. ಈಗ ಅನುಭವಿಸೋ ಹಾಗೆ ಆಗಿದೆ. ಜನರಲ್ ಶಾ ಟ್ಯಾನಿಯಲ್ ನ ಎತ್ಕೊಂಡು ಹಾಸ್ಪಿಟಲ್ ಗೆ ಹೋಗೋಕೆ ತಮ್ಮ ಕಡೆಯವ್ರಿಗೆ ಹೇಳಿ, ಏನಾದ್ರೂ ವಿಷಯ ಗೊತ್ತಾಯ್ತಾ ಅಂತ ಡಿಕ್ ಗೆ ಕೇಳಿದಾಗ ಎಲ್ಲಾ ಗೊತ್ತಾಯ್ತು ಅಂತ ಹೇಳ್ತಾನೆ. ಏನ್ ಗೊತ್ತಾಯ್ತು, ಏನ್ ನಡೀತಿದೆ ಇಲ್ಲಿ ಅಂತ ಕಣ್ಣು ಬಾಯ್ ಬಿಡ್ಕೊಂಡು ನೋಡ್ತಿರೋ ಲೆರಾಯ್ಗೆ ಈಗ ಎಲ್ಲಾ ವಿಷಯ ಹೇಳ್ತಾರೆ ಇಟ್ ನ ಬಗ್ಗೆ. ಅದೇ ಲಿಲಿಯ ಫ್ರೆಂಡ್ ಮಾರ್ಜ್ ಗೆ ಹಾಸ್ಪಿಟಲ್ ಅಲ್ಲಿ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಿಂದಿನ ಎಪಿಸೋಡ್ ಅಲ್ಲಿ ಇವಳ ಕಣ್ಣು ಊದ್ಕೊಂಡು ಸ್ನೇಲ್ ನ ಕಣ್ಣಿನ ತರ ಹೊರಗೆ ಬಂದಿತ್ತಲ್ಲ, ಅಂದ್ರೆ ಬರೋ ಹಾಗೆ ಇಟ್ ಮಾಡಿತ್ತಲ್ಲ, ಆಗ ಗಾಬರಿಯಾಗಿ ಕಣ್ಣಿಗೆ ಒಂದು ಟೂಲ್ ಇಂದ ಚುಚ್ಕೊಂಡಿರ್ತಾಳೆ. ಇವಳನ್ನ ಕಾಪಾಡೋಕೆ ಹೋಗಿದ್ದ ಲಿಲಿ ತಪ್ಪಾದ ಪೊಸಿಷನ್ ಅಲ್ಲಿ ಇದ್ದಾಗ ಸ್ಕೂಲ್ ನ ಸ್ಟೂಡೆಂಟ್ಸ್ ಎಲ್ಲ ಬಂದು ನೋಡಿ ಇವಳೆ ಕಣ್ಣಿಗೆ ಚುಚ್ಚಿದ್ದಾಳೆ ಅಂತ ಅನ್ಕೊಂಡಿರ್ತಾರೆ. ಹೇಗೋ ಮಾರ್ಜ್ ತನ್ನ ಕನ್ನಡಕದ ಗ್ಲಾಸ್ ಹೊಡೆದೋಗಿ ಕಣ್ಣಿಗೆ ಗಾಯ ಆಗಿದ್ದು ಲಿಲಿನ ಕಾಪಾಡಿದ್ದು ಅಂತ ಹೇಳಿದಳೆ. ಹಾಗಾಗಿ ಲಿಲಿ ಬಚಾವ್. ಇಲ್ಲ ಅಂದಿದ್ರೆ ಇನ್ನೊಂದು ರೌಂಡ್ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ಗೆ ಹೋಗ್ತಾ ಇದ್ಲು. ಏನ್ ನಡೀತು ಅಂತ ಮಾರ್ಜ್ ಸತ್ಯ ಹೇಳಿದ್ರೆ ಇವಳನ್ನ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ಗೆ ಕಳಿಸ್ತಾರೆ. ಹಾಗಾಗಿ ಸತ್ಯ ಹೇಳಿಲ್ಲ. ಈಗ ಮಾರ್ಜ್ ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಲಿಲಿ ಇಟ್ ಬಗ್ಗೆ ಹೇಳಿದ್ದೆಲ್ಲ ನಿಜ ಅಂತ ಗೊತ್ತಾಗಿ ಮಾರ್ಜ್ ಇವಳಿಗೆ ಕ್ಷಮೆ ಕೇಳ್ತಾಳೆ. ಮತ್ತೆ ಇಟ್ ನ ಬಗ್ಗೆ ತಿಳ್ಕೊಳ್ಳೋಕೆ, ಅದನ್ನ ತಡೆಯೋಕೆ, ಜೊತೆಗೆ ರಾನಿ ಅವ್ರ ಅಪ್ಪನ ಕೂಡ ಕಾಪಾಡೋಕೆ ಲಿಲಿ ಮತ್ತೆ ಅವಳ ಫ್ರೆಂಡ್ಸ್ ಜೊತೆ ಸೇರ್ಕೊಂತಾಳೆ. ಈಗ ಲಿಲಿ, ರಾನಿ, ವಿಲ್ ಮತ್ತೆ ರಿಚ್ ಸ್ಟ್ಯಾಂಡ್ ಪೈಪ್ ಗೆ ಬಂದು ಮುಂದೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲೇ ಇರೋ ಟೆಂಟ್ ಒಳಗಿಂದ ಸಾವನ್ನಪ್ಪಿದ್ದಾನೆ ಅಂತ ಅನ್ಕೊಂಡಿದ್ದ ಮ್ಯಾಟಿ ಹೊರಗೆ ಬರ್ತಾನೆ. ಈ ಸೀರೀಸ್ ಅಲ್ಲಿ ಮ್ಯಾಟಿನೇ ಮೊದ್ಲು ಇಟ್ ನ ಕೈಗೆ ತಗ್ಲಾಕೊಂಡಿದ್ದು. ನಮ್ಗೆ ಮೊದ್ಲಿಂದಾನು ಡೌಟ್ ಇತ್ತು, ಮ್ಯಾಟಿ ಅಷ್ಟೇ ಅಲ್ಲ ಫಿಲ್ ಕೂಡ ಬದುಕಿರ್ಬೋದು ಅಂತ. ಯಾಕಂದ್ರೆ ಒಂದು ಲಿಲಿ ಸೂಪರ್ ಮಾರ್ಕೆಟ್ ಗೆ ಹೋಗಿದ್ದಾಗ ಕಾರ್ನ್ ಫ್ಲೆಕ್ಸ್ ಬಾಕ್ಸ್ ಮೇಲೆ ಮ್ಯಾಟಿ ಮತ್ತೆ ಫಿಲ್ ನ ಫೋಟೋ ಬಿಟ್ಟು ಸೂಜಿ ಮತ್ತೆ ಟೆಡಿಯ ಫೋಟೋ ಕೊಳ್ತೋಗಿರೋ ಹಾಗೆ ಕಾಣಿಸಿತ್ತು. ಇನ್ನೊಂದು ಸ್ಮಶಾನದಲ್ಲಿ ಇಟ್ ಇವರ ಮೇಲೆ ದಾಳಿ ಮಾಡಿದಾಗ್ಲೂ ಮ್ಯಾಟಿ ಮತ್ತೆ ಫಿಲ್ ನ ಆತ್ಮ ಬಂದಿರಲ್ಲ, ಕೇವಲ ಸೂಜಿ ಮತ್ತೆ ಟೆಡಿಯ ಆತ್ಮನ ನೋಡಿದ್ವಿ. ಈಗ ಹೇಗೆ ಮ್ಯಾಟಿ ಇಟ್ಟಿಂದ ತಪ್ಪಿಸ್ಕೊಂಡ್ ಬಂದ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಸೀರೀಸ್ ನ ಇಂಟ್ರೋ ಅಲ್ಲಿ ಆಗಿರೋ ಸಣ್ಣ ಬದಲಾವಣೆಯನ್ನ ನಾವು ಗಮನಿಸಬಹುದು. ಮೊದಲು ನಾರ್ಮಲ್ ಆಗಿ ಇದ್ದ ಮ್ಯೂಸಿಕ್ ಈ ಎಪಿಸೋಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಣ್ಣದಾಗಿ ಒಂದು ಕ್ರೀಪಿ ಟ್ಯೂನ್ ನ ಆಡ್ ಮಾಡಿದ್ದಾರೆ. ಈ ಎರಡು ಆಡಿಯೋನ ಕೇಳಿ ಸ್ನೇಹಿತರೆ, ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಇದು ಮೊದಲು ಇದ್ದಿದ್ದು, ಈಗ ಚೇಂಜ್ ಆಗಿರೋದು ಕೇಳಿ.
ಸೊ ಈಗ ಮ್ಯಾಟಿ ಹೇಳ್ತಾನೆ, ನಾನು ಸೀವರ್ಸ್ ಅಲ್ಲಿ ಇದ್ದೆ, ಇಟ್ ಒಂದು ಕ್ಲೌನ್ ನ ರೂಪದಲ್ಲಿ ಇದೆ. ನಮ್ಮಲ್ಲಿ ಕೆಲವರನ್ನ ಅದು ಬದುಕಿಸ್ಕೊಂಡಿದ್ದೆ, ಯಾಕಂದ್ರೆ ನಮ್ಮ ಭಯಾನೇ ಅದರ ಆಹಾರ. ಅದು ಟೆಡಿನ ಎಳ್ಕೊಂಡ್ ಬಂದಾಗ ಆಗ್ಲೇ ಸತ್ತೋಗಿದ್ದ, ತಲೆ ಎಲ್ಲ ಓಪನ್ ಆಗಿತ್ತು. ನನ್ ಮುಂದೆನೆ ಮೆದುಳನ್ನ ತಿನ್ಕೊಂಡ, ಸೂಜಿಯ ಕೈ ಕಟ್ಟಾಗಿತ್ತು, ಹಾಗೆ ಸಾಯೋಕೆ ಬಿಟ್ಟ. ರಕ್ತ ಎಲ್ಲ ಹೋಗಿ ತುಂಬಾನೇ ನರಳಾಡಿ ಅವಳು ಕೂಡ ಸತ್ತೋದ್ಲು. ಫಿಲ್ ಇನ್ನು ಬದುಕಿದ್ದಾನೆ, ಆದ್ರೆ ಅವನು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಓಡಾಡೋಕು ಆಗಲ್ಲ. ಇಟ್ ಬೆಳಗ್ಗೆ ಎಲ್ಲ ಮಲ್ಕೊಂಡು ರಾತ್ರಿ ಎದ್ದು ಮಕ್ಕಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಹಾಗಾಗಿ ಅದು ಮಲಗಿದ್ದಾಗ ಹೇಗೋ ಎಸ್ಕೇಪ್ ಆಗಿ ಬಂದೆ ಅಂತ ಹೇಳ್ತಾನೆ. ಇದಕ್ಕೆ ರಾನಿ, ನೀನೇ ಬಂದು ಆ ಕ್ಲೋನ್ ವೇಷ ಹಾಕಿರೋನು ಮಕ್ಕಳನ್ನ ಸಾಯಿಸ್ತಾ ಇರೋದು ನಮ್ಮಪ್ಪ ಅಲ್ಲ ಅಂತ ಪೊಲೀಸ್ ಅವ್ರಿಗೆ ಹೇಳು ಅಂದಾಗ ಮ್ಯಾಟಿ ತುಂಬಾನೇ ಹೆದರ್ಕೊಂತಾನೆ. ಪೊಲೀಸ್ ಅವ್ರ ಹತ್ರ ಅಂತೂ ಬರಲ್ಲ, ಅವರು ನನ್ನನ್ನ ನಮ್ಮ ಅಪ್ಪನ ಹತ್ರ ವಾಪಸ್ ಕಳಿಸ್ತಾರೆ. ಅವ್ರ ಕಾಟ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಅಂತಾನೆ ಮನೆ ಬಿಟ್ಟು ಓಡ್ ಹೋಗಿದ್ದೆ. ಮತ್ತೆ ಆ ಮನೆಗೆ ನಾನು ಹೋಗಲ್ಲ, ಬೇಕಾದ್ರೆ ಸೀವರ್ಸ್ಗೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ಮಿಲಿಟರಿ ಬೇಸಲ್ಲಿ ಜನರಲ್ ಶಾ ಇಟ್ ಬಗ್ಗೆ ಲೆರಾಯ್ಗೆ ಎಲ್ಲಾ ವಿಷಯ ಹೇಳ್ತಿದ್ದಾರೆ. ಇದರಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗೋದೇನಂದ್ರೆ, ಇಟ್ಟಿರೋ ಕಾಡಿನ ಸುತ್ತ ಪಿಲ್ಲರ್ಸ್ ನ ಮಣ್ಣಲ್ಲಿ ಊತ್ ಹಾಕಿ ಅದನ್ನ ಕಾಡಿನಲ್ಲೇ ಬಂಧಿಸಿದ್ದಾರೆ ಅಂದ್ಮೇಲೆ ಇಟ್ ಹೇಗೆ ಹೊರಗೆ ಬಂದಿದೆ, ಅಥವಾ ಹೊರಗೆ ಬಂದಿಲ್ಲ ಅಂದ್ರೆ ಇಟ್ಟಿರೋ ಕಾಡಿನಲ್ಲೇ ಏನಾದ್ರೂ ಡೆರಿ ಟೌನ್ ನ ಕಟ್ಟಿದಾರ ಅಂತ ನಮಗೆ ಡೌಟ್ ಬಂದಿತ್ತಲ್ಲ, ಅದು ಈಗ ಕನ್ಫರ್ಮ್ ಆಯ್ತು. ಇಟ್ಟಿರೋ ಕಾಡನ್ನೇ ಕಡ್ದು ಡೆರಿ ಟೌನ್ ನ ಕಟ್ಟಿದ್ದಾರೆ. 1908ರಲ್ಲಿ ಶಾ ಮತ್ತೆ ರೋಸ್ ಚಿಕ್ಕವರಿದ್ದಾಗ ಕಾಡಿತ್ತು. 1962ರಷ್ಟೊತ್ತಿಗೆ ಮರ ಎಲ್ಲ ಕಟ್ ಮಾಡಿ ಡೆರಿ ಟೌನ್ ನ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಇಟ್ಗೆ ಡೆರಿನ ಬಿಟ್ಟು ಹೊರಗೆ ಹೋಗೋಕಾಗ್ತಿಲ್ಲ. ಒಳಗೆ ಇರೋರ್ನ 27 ವರ್ಷಕ್ಕೊಮ್ಮೆ ಬಂದು ಹೊಟ್ಟೆ ತುಂಬಾ ತಿಂದು ಮತ್ತೆ 27 ವರ್ಷ ಆರಾಮಾಗಿ ಮಲ್ಕೊಂಡು ತಿಂದಿರೋದನ್ನ ಅರ್ಗಿಸ್ಕೊಳ್ಳುತ್ತೆ. ರೋಸ್ ಮತ್ತೆ ಟ್ಯಾನಿಯಲ್ ಸ್ಕ್ವಾಟ್ ವಾಪ್ ಸ್ಕಾಟ್ ಅನ್ನೋ ಟ್ರೈಬ್ಗೆ ಸೇರಿದವರು. ಅವರ ಪೂರ್ವಜರೇ ಪಿಲ್ಲರ್ಸ್ ನ ಊತ್ ಹಾಕಿ ಇಟ್ನ ಬಂಧಿಸಿ ಇಡೋಕೆ ಕೇಜ್ ನ ಸೃಷ್ಟಿ ಮಾಡಿದ್ರು. ಆದ್ರೆ ಜನ ಸಿಂಹ ಇರೋ ಕೇಜ್ ಒಳಗೇನೆ ಹೋಗಿದ್ದಾರೆ, ಸಿಂಹ ಸುಮ್ನೆ ಇರುತ್ತಾ? ಮಿಲಿಟರಿ ಅವರು ಬುದ್ಧಿವಂತರು, ಡೆರಿಯ ಬಾರ್ಡರ್ ಇಂದ ಹೊರಗೆ ಮಿಲಿಟರಿ ಬೇಸ್ ನ ಮಾಡಿದ್ದಾರೆ. ಇಟ್ ಬೇಸ್ ಹತ್ರ ಬರೋಕೆ ಸಾಧ್ಯನೇ ಇಲ್ಲ. ಕೆಲವು ನೇಟಿವ್ ಅಮೆರಿಕನ್ಸ್ ಕೂಡ ಇವತ್ತಿಗೂ ಕೂಡ ಹೊರಗೇನೆ ಇದ್ದಾರೆ, ಅವರಿಗೆ ಇಟ್ ಬಗ್ಗೆ ಗೊತ್ತಿರೋದ್ರಿಂದ. ಆದ್ರೂ ರೋಸ್ ಧೈರ್ಯವಾಗಿ ತಮ್ಮ ಸೆಕೆಂಡ್ ಹ್ಯಾಂಡ್ ಸ್ಟೋರ್ ನ ಟೌನ್ ಒಳಗೇನೆ ಇಟ್ಕೊಂಡಿದ್ದಾರೆ. ಯಾಕೆ ಭಯ ಇಲ್ವಾ ಅಂತ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಜನರಲ್ ಶಾ ಹೇಳ್ತಿದ್ದಾರೆ, ಕಳೆದ 400 ವರ್ಷಗಳಿಂದ ಯಾರು ಆ ಪಿಲ್ಲರ್ ಗಳ ಹತ್ರ ಹೋಗ್ಬಾರ್ದು ಅಂತ ಈ ಸ್ಕ್ವಾಟ್ ವಾಪ್ ಸ್ಕಾಟ್ ಬುಡಕಟ್ಟು ಜನಾಂಗದವರು ನೋಡ್ಕೊಂತಾ ಇದ್ದಾರೆ. ಆದ್ರೆ ನಾವು ಆ ಪಿಲ್ಲರ್ ಗಳನ್ನ ಹುಡುಕಿ ಕೇಜ್ ಸೈಜ್ ನ ಕಡಿಮೆ ಮಾಡಿ ಅದರಲ್ಲಿ ಇಟ್ನ ಬಂಧಿಸೋಕೆ ನೋಡ್ತಿದೀವಿ. ಶತ್ರು ದೇಶದವರ ಮೇಲೆ ಅದನ್ನ ವೆಪನ್ ನ ರೀತಿ ಬಳಸಬಹುದು ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡೋವರೆಗೂ ಪೆನಿವೈಸ್ ಏನೋ ಪಾಪ್ಕಾರ್ನ್ ತಿನ್ಕೊಂಡು ನೋಡ್ತಿರ್ತಾನ. ಇವರು ಪಿಲ್ಲರ್ಸ್ ಎತ್ಕೊಂಡ್ ಬಂದಾಗ ಅವನು ಡೆರಿಯಿಂದ ಹೊರಗೆ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲ ಪಿಲ್ಲರ್ಸ್ ಎತ್ಕೊಂಡು ಪೆನಿವೈಸ್ ನ ಹುಡ್ಕೊಂಡು ಹೋದ್ರೆ ಅವನು ಸಿಗ್ತಾನ? ಖಂಡಿತ ಇಲ್ಲ. ಪಿಲ್ಲರ್ಸ್ ತಗೊಳ್ಳೋದೇನೋ ಸರಿ, ಇಟ್ನ ಹೇಗೆ ಬಂಧಿಸ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಬಂಧಿಸೋಕೆ ಖಂಡಿತ ಆಗಲ್ಲ, ಅದಂತೂ ಕನ್ಫರ್ಮ್. ಯಾಕಂದ್ರೆ ಇಟ್ ಮೂವೀಸ್ ಅಲ್ಲಿ ಅಂದ್ರೆ 1989ರಲ್ಲಿ ಡೆರ್ರಿಯಲ್ಲೇ ಆರಾಮಾಗಿ ಇದ್ದಾನೆ ಪೆನಿವೈಸ್. ಇವರು ಮಾಡ್ತಿರೋ ಕೆಲಸಕ್ಕೆ ಸಂಬಂಧಪಟ್ಟಂಗೆ ನಮ್ಗೇನ್ ಡೌಟ್ ಇದೆಯೋ ಅದೇ ಡೌಟ್ ಲೆರಾಯ್ಗೂ ಬರ್ತಿದೆ. ಬಾಯ್ಗ್ ಬಂದಂಗೆ ಬೈದ್ ಬಿಡೋಣ ಅಂದ್ರೆ ಸೀನಿಯರ್ ಆಫೀಸರ್ ಬೇರೆ, ಹಾಗಾಗಿ ಸುಮ್ನೆ ನಿಂತ್ಕೊಂಡು ಇವರು ಹೇಳೋದನ್ನ ಕೇಳಿಸ್ಕೊಂತಾ ಇದ್ದಾನೆ. ಕೊರಿಯನ್ ವಾರ್ ಅಲ್ಲಿ ಈ ವೆಪನ್ ಬಳಸಿದಿದ್ರೆ ಎಷ್ಟು ಸೈನಿಕರ ಪ್ರಾಣ ಉಳಿತಿತ್ತು ಗೊತ್ತಾ? ಆದ್ರೆ ಕೊರಿಯನ್ ವಾರ್ ಅಲ್ಲಿ ಆಗ್ಲಿಲ್ಲ. ಈಗ ಕೋಲ್ಡ್ ವಾರ್ ನ ಅಂತ್ಯ ಮಾಡೋಕೆ ಇಟ್ ನಮಗೆ ಬೇಕೇ ಬೇಕು. ನಾಳೆನೆ ವೆಲ್ ಹೌಸ್ ಗೆ ಕಲ್ನಲ್ ಫುಲ್ಲರ್ ಸಣ್ಣ ಟೀಮ್ ಮಾಡ್ಕೊಂಡು ಹೊರಟಿದ್ದಾರೆ. ಆ ಟೀಮ್ ಅಲ್ಲಿ ನೀನು ಕೂಡ ಒಬ್ಬ ಅಂದಾಗ ಲೆರೋ ಏನು ಮಾತಾಡ್ದಲೇ ಇಲ್ಲಿಂದ ಹೊರಡ್ತಾನೆ. ಇನ್ನೊಂದ್ ಕಡೆ ನೇಟಿವ್ ಅಮೆರಿಕನ್ಸ್ ಮತ್ತೆ ಒಟ್ಟಿಗೆ ಸೇರಿ ಇಟ್ ಬಗ್ಗೆ ಮಾತಾಡ್ತಿದ್ದಾರೆ. 1908 ಮತ್ತೆ 1935ರ ಸೈಕಲ್ಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಕಡಿಮೆ ಸಾವು ನೋವಾಗಿದೆ. 25 ನಾಪತ್ತೆ ಕೇಸ್ಗಳು, 7 ಜನ ಸಾವನ್ನಪ್ಪಿರೋದು ಕನ್ಫರ್ಮ್ ಆಗಿದೆ. ಇವರಲ್ಲಿ ತುಂಬಾನೇ ಜನ ಮಕ್ಕಳೇ ಇರೋದು. ಅದೇ ಪ್ರತಿ ಒಂದು ಸೈಕಲ್ ಮುಗಿಯುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಭಯಾನಕ ಘಟನೆ ನಡೆಯುತ್ತೆ. ಇಟ್ಟವತ್ತು ಮಾರಣ ಹೋಮನ ನಡೆಸುತ್ತೆ. ಅದೊಂದು ಕಳೆದೋದ್ರೆ ಇನ್ನ 27 ವರ್ಷ ನೆಮ್ಮದಿಯಾಗಿರ್ಬೋದಪ್ಪ ಅಂತ ಮಾತಾಡ್ಕೊಂತಿದ್ದಾರೆ. ಅಷ್ಟೇ ಅಲ್ಲ, ಸೈಕಲ್ ಎಂಡ್ ಆಗೋ ಟೈಮಲ್ಲಿ ಡೆರಿಯ ಜನರು ಕೂಡ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಕೆಲವರು ಸುಮ್ನೆ ಕೋಪ ಮಾಡ್ಕೊಳ್ಳೋದನ್ನ ಕೂಡ ಇವರು ಗಮನಿಸಿದ್ದಾರೆ. ಅದೇ ರಾನಿ ಅವರಪ್ಪ ಹ್ಯಾಂಕ್ ನ ಪೊಲೀಸರು ಅರ್ಜೆಂಟ್ ಆಗಿ ಶಾಶಾಂಕ್ ಜೈಲ್ಗೆ ಕಳಿಸ್ತಾ ಇದ್ದಾರೆ. ಹಿಂದಿನ ಎಪಿಸೋಡ್ ಅಲ್ಲೇ ಶಾರ್ಲೋಟ್ ಹೇಳಿದ್ಲು, ಏನಾದ್ರೂ ಮಾಡಿ ನಿಮ್ಮನ್ನ ಶಾಶಾಂಕ್ ಇಂದ ಹೊರಗೆ ತಂದು ಕೇಸ್ ಕೋರ್ಟ್ ಅಲ್ಲಿ ನಡೆಯೋವರೆಗೂ ಹೌಸ್ ಅರೆಸ್ಟ್ ಅಲ್ಲಿ ಇಡೋ ಹಾಗೆ ಮಾಡ್ತೀನಿ ಅಂತ. ಇದಕ್ಕೋಸ್ಕರನೇ ಕೆಲವೊಂದು ಪೇಪರ್ಸ್ ನ ರೆಡಿ ಮಾಡಿಸ್ತಾ ಇದ್ದಾಳೆ. ಆದ್ರೆ ಈಗ ತಡ ಆಗೋಗಿದೆ. ಸ್ವಲ್ಪ ದಿನ ಆದ್ರೂ ಇವನು ಶಾಶಾಂಕ್ ಅಲ್ಲಿ ಇರಲೇಬೇಕು. ಮೊದಲೇ ಹೇಳಿದ್ದೆ ಸ್ನೇಹಿತರೆ, ಸ್ಟೀಫನ್ ಕಿಂಗ್ ಅವರ ಬುಕ್ ಇಂದಾನೆ ಇನ್ಸ್ಪೈರ್ ಆಗಿ ದ ಶಾಶಾಂಕ್ ರಿಡೆಂಪ್ಷನ್ ಮೂವಿ ಮಾಡಿರೋದು. ಆ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಶಾಶಾಂಕ್ ಜೈಲಲ್ಲ ನರಕ. ಹ್ಯಾಂಕ್ ನ ಕ್ಲಿಂಟ್ ಮತ್ತೆ ಬೇರೆ ಆಫೀಸರ್ಸ್ ಎಲ್ಲ ಬಸ್ ಹತ್ರ ಎಳ್ಕೊಂಡ್ ಬರ್ಬೇಕಾದ್ರೆ ಕ್ಲಿಂಟ್ ನಿನ್ನನ್ನ ಕಾಪಾಡೋಕೆ ಬಂದಿರೋ ಶಾರ್ಲೋಟ್ ಬೇಗ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ನೀನು ಸತ್ತೆ ಅಂತಾನೆ ಲೆಕ್ಕ. ಕಳೆದ ಬಾರಿ ಒಬ್ಬನನ್ನ ಶಾಶಾಂಕ್ಗೆ ಕಳ್ಸಿದ್ವಿ, ಅವನು 1 ವಾರ ಕೂಡ ಅಲ್ಲಿ ಸರ್ವೈವ್ ಆಗೋಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ.
ಜನ ಇವನೇ ಮಕ್ಕಳನ್ನ ಕೊಲೆ ಮಾಡಿರೋದು ಅಂತ ಫುಲ್ ಕೋಪದಲ್ಲಿ ಕಿರ್ಚಾಡ್ತಿದ್ದಾರೆ. ನೇಟಿವ್ ಅಮೆರಿಕನ್ಸ್ ಗಮನಿಸಿರೋದು ನಿಜ. ಜನ ಸ್ವಲ್ಪ ಜಾಸ್ತಿನೇ ಕೋಪ ಮಾಡ್ಕೊಂಡಿರೋ ಹಾಗೆ ಕಾಣ್ತಿದೆ. ಫಿಲ್ ಮತ್ತೆ ಸೂಜಿನ ಕಳ್ಕೊಂಡಿರೋ ಅವರ ತಂದೆ ಅಂತೂ ಸೀದಾ ಹ್ಯಾಂಕ್ಗೆ ಶೂಟ್ ಮಾಡೋಕೆನೆ ಬರ್ತಾನೆ. ಹೇಗೋ ಇವರನ್ನ ಬೇರೆ ಪೊಲೀಸ್ ಆಫೀಸರ್ಸ್ ತಡೀತಾರೆ. ಇದೇ ಗ್ಯಾಪ್ ಅಲ್ಲಿ ಒಬ್ಬ ಬೆವರು ಸುರಿಸ್ಕೊಂಡು ಸೇಮ್ ಪೆನಿ ವೈಸ್ ತರ ಸ್ಮೈಲ್ ಮಾಡ್ಕೊಂಡು ನಿಂತಿರೋ ಪೊಲೀಸ್ ಆಫೀಸರ್ ನ ನೋಡ್ತಾಳೆ ಶಾರ್ಲೋಟ್. ಹಿಂದೆನೆ ಮಾಯ ಆಗ್ತಾನೆ ಕೂಡ. ಈ ಪೊಲೀಸ್ ಆಫೀಸರ್ ಇಟ್ನ ಒಂದು ರೂಪನೇ ಆಗಿರೋದಂತೂ ನಿಜ. ಆದ್ರೆ ಶಾರ್ಲೋಟ್ ಇವನನ್ನ ನೋಡಿ ಹೆದರ್ಕೊಂಡಿರೋದು ನೋಡಿದ್ರೆ ಇವಳು ಸಿವಿಲ್ ರೈಟ್ಸ್ ಚಳುವಳಿಯಲ್ಲಿ ಇದ್ದಾಗ ಈ ಆಫೀಸರ್ ಇವಳಿಗೆ ತೊಂದರೆ ಕೊಟ್ಟಿದ್ದ ಅಂತ ಕಾಣುತ್ತೆ. ಯೂನಿಫಾರ್ಮ್ ಕೂಡ ಬೇರೆ ರೀತಿ ಇದೆ ಈ ಆಫೀಸರ್ದು. ಸಿವಿಲ್ ರೈಟ್ಸ್ ಚಳುವಳಿ ಬಗ್ಗೆ ನಿಮ್ಗೆ ಹಿಂದಿನ ಎಪಿಸೋಡ್ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ. ಅದೇ ಆಫ್ರಿಕನ್ ಅಮೆರಿಕನ್ಸ್ ಪರವಾಗಿ ಎಲ್ಲರಿಗೂ ಸಮಾನ ಹಕ್ಕು ಸಿಗ್ಬೇಕು ಅಂತ ಮಾಡಿದ್ದ ಹೋರಾಟ ಅದು. ಸೊ ಈಗ ಕೊನೆಗೂ ಹ್ಯಾಂಕ್ ನ ಶಾಶಾಂಕ್ ಬಸ್ ಅಲ್ಲಿ ಕೂರಿಸಿ ಟಾಟಾ ಮಾಡ್ತಾರೆ ಕ್ಲಿಂಟ್. ಶಾರ್ಲೋಟ್ ಮನೆಗೆ ಬಂದು ಹ್ಯಾಂಕ್ ನ ಶಾಶಾಂಕ್ ಇಂದ ಹೊರಗೆ ತರೋ ಕೆಲಸ ಶುರು ಮಾಡಿದಾಗ್ಲೇ ಲೆರಾಯ್ ಬಂದು ನಾನು ಹೇಳೋದು ವಿಚಿತ್ರ ಅನ್ಸ್ಬೋದು, ಆದ್ರೆ ನಾನು ಹೇಳೋದನ್ನ ನಂಬಲೇಬೇಕು. ಡೆರಿ ಸೇಫ್ ಅಲ್ಲ, ಸ್ವಲ್ಪ ದಿನ ನಾವು ಮಿಲಿಟರಿ ಬೇಸ್ ಅಲ್ಲಿ ಇರೋಣ ಅಂತ ಹೇಗೋ ಶಾರ್ಲೋಟ್ ನ ಕನ್ವಿನ್ಸ್ ಮಾಡಿ ವಿಲ್ ನ ಕೂಡ ಕರ್ಕೊಂಡು ಮಿಲಿಟರಿ ಬೇಸ್ ಗೆ ಹೊರಡ್ತಾನೆ. ವಿಲ್ ನನ್ನ ಫ್ರೆಂಡ್ಸ್ ನ ಹೇಗೆ ಭೇಟಿ ಆಗ್ಲಿ ಅಂತ ಕೇಳ್ತಾನೆ. ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋದ್ಮೇಲೆ ಫ್ರೆಂಡ್ಸ್ ನ ಮೀಟ್ ಮಾಡೋಕೆ ಹೋಗುವಂತೆ ಅಂತ ಹೇಳ್ತಾನೆ ಲೆರಾಯ್. ಟ್ಯಾನಿಯಲ್ ಮಿಲಿಟರಿ ಅವರ ಕೈಗೆ ತಗ್ಲಾಕೊಂಡಿದ್ದಾನೆ ಅಂತ ಗೊತ್ತಾಗ್ತಿದ್ದಂಗೆ ರೋಸ್ ತಮ್ಮ ಮನೆಗೆ ಬಂದು ಲಾಕರ್ ಅಲ್ಲಿ ಸೇಫ್ ಆಗಿ ಇಟ್ಟಿರೋ ವೆಪನ್ ನ ತೆಗಿತಾರೆ. ಅದೇ ಇವರ ಪೂರ್ವಜರು ಇಟ್ನ ಜೊತೆ ಫೈಟ್ ಮಾಡೋಕೆ ಬಳಸಿದ್ದ ಆ ಉಲ್ಕೆಯ ದೊಡ್ಡ ಪೀಸ್. ಇದು ತಮ್ಮ ಹತ್ರ ಇರೋದಕ್ಕೇನೆ ಇವರು ಧೈರ್ಯವಾಗಿ ಡೆರ್ರಿಯಲ್ಲೇ ಇರೋದು. ಇದನ್ನ ತಗೊಂಡು ಸೀದಾ ಜನರಲ್ ಶಾ ಹತ್ರ ಬಂದು ಟ್ಯಾನಿಯಲ್ ಎಲ್ಲಿ ಅಂತ ಕೇಳಿದಾಗ ಶಾ ಹೇಳ್ತಾರೆ, ನಿನಗೆ ಸತ್ಯ ಗೊತ್ತಾಗಿರ್ಬೋದು, ಈಗ ನಾನು ಸುಳ್ಳು ಹೇಳಲ್ಲ. ನನಗೆ ಡೆರ್ರಿಯಿಂದ ಹೊರಗೆ ಹೋದ್ಮೇಲೆ ಇಲ್ಲಿ ನಡೆದಿರೋದೇನು ನೆನ್ಪೇ ಇರ್ಲಿಲ್ಲ. ಆದ್ರೆ ಗವರ್ಮೆಂಟ್ ಅವರು ಮಿಲಿಟರಿ ಪ್ರೋಟೋಕಾಲ್ ಅಂತ ಹೇಳಿ ಒಂದು ಡ್ರಗ್ ನ ಇಂಜೆಕ್ಟ್ ಮಾಡಿದ್ರು. ಅದರ ಕಾರಣದಿಂದ ನನಗೆ ಡೆರ್ರಿಯಲ್ಲಿ ನಡೆದಿದ್ದೆಲ್ಲ ನೆನ್ಪಾಯ್ತು ಅಂತ ಹೇಳ್ತಾರೆ. ಮೋಸ್ಟ್ಲಿ ಇವರು ಪ್ರಾಜೆಕ್ಟ್ MK ಅಲ್ಟ್ರಾ ಬಗ್ಗೆ ಹೇಳ್ತಿದ್ದಾರೆ ಅನ್ಸುತ್ತೆ ಸ್ನೇಹಿತರೆ. ಈ ಪ್ರಾಜೆಕ್ಟ್ MK ಅಲ್ಟ್ರಾ ನಿಜವಾಗ್ಲೂ ನಡೆದಿತ್ತು. ಮನುಷ್ಯರ ಮೇಲೆ ಮೈಂಡ್ ನ ಕಂಟ್ರೋಲ್ ಮಾಡುವಂತ ತುಂಬಾನೇ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಿದ್ರು. ಅವರೇ ಶಾಗೆ ಡ್ರಗ್ ನ ಇಂಜೆಕ್ಟ್ ಮಾಡಿರ್ಬೋದು. ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲೂ ಅಷ್ಟೇ 11 ಅವರಮ್ಮ ಟೆರ್ರಿ ಐವ್ಸ್ ಪ್ರೆಗ್ನೆಂಟ್ ಇದ್ದಾಗ ಇದೇ ಪ್ರಾಜೆಕ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಹಾಗಾಗಿ 11 ಗೆ ಸೂಪರ್ ಪವರ್ಸ್ ಬಂದಿರುತ್ತೆ. 1908ರಲ್ಲಿ ರೋಸ್ ಶಾನ ಇಟ್ಟಿಂದ ಕಾಪಾಡಿ ಆದ್ಮೇಲೆ ಒಂದು ಸೀಕ್ರೆಟ್ ಹೇಳಿರ್ತಾರೆ. ಅದೇನು ಅಂತ ಮೊದಲು ತೋರಿಸಿರ್ಲಿಲ್ಲ. ಈಗ ಗೊತ್ತಾಗುತ್ತೆ. ಡಿಕ್ ಟ್ಯಾನಿಯಲ್ ನ ನೆನಪಲ್ಲಿ ಇಟ್ ಬಗ್ಗೆ ಏನೇನ್ ತಿಳ್ಕೊಂಡೋ ಅದೆಲ್ಲ ರೋಸ್ ಆಗ್ಲೇ ಶಾಗೆ ಹೇಳಿರ್ತಾರೆ. ಇಟ್ ಬಗ್ಗೆ ಗೊತ್ತಿದ್ರು ಕೂಡ ಅದನ್ನ ಬಂಧಿಸೋಕೆ ಹೊರಟಿದ್ದೀರಾ, ಅದೇನು ನಾಯಿನ ಚೈನ್ ಹಿಡ್ಕೊಂಡು ಓಡಾಡ್ಸೋಕೆ. ಅದರ ಭಯಾನಕ ರೂಪವನ್ನ ನೋಡಿದ್ರೆ ಈಗ್ಲೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ದೇಶನೇ ಬಿಟ್ಟು ಓಡ್ ಹೋಗ್ತೀರಾ. ಯಾಕ್ ಬೇಕು ನಿಮ್ಗೆ ಇಟ್ನ ಸವಾಸ ಅಂತ ರೋಸ್ ಕೇಳಿದಾಗ ಅದನ್ನ ವೆಪನ್ ಆಗಿ ಬಳಸ್ಕೊಡೋ ವಿಷಯ ಹೇಳ್ತಾರೆ ಶಾ. ಅದನ್ನ ಕಂಟ್ರೋಲ್ ಮಾಡೋಕೆ ನಿಮ್ ಕೈಯಲ್ಲಿ ಸಾಧ್ಯನೇ ಇಲ್ಲ ಅಂತ ರೋಸ್ ಹೇಳಿದ್ರು ಕೂಡ ಕೇಳ್ತಿಲ್ಲ. ಇವರು ವೆಲ್ ಹೌಸ್ ನ ಕೆಳಗಿರೋ ಸೀವರ್ಸ್ ಗೆ ಪಿಲ್ಲರ್ಸ್ ನ ಹುಡ್ಕೋಕೆ ಟ್ಯಾನಿಯಲ್ ನ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಗಿ ರೋಸ್ ಟ್ಯಾನಿಯಲ್ ನ ಮೀಟ್ ಮಾಡೋಕೆ ಬರ್ತಾರೆ. ನನ್ನ ಮೈಂಡ್ ಒಳಗೆ ಹೋಗಿ ನನ್ನ ನೆನಪುಗಳನ್ನ ಅವರು ನೋಡಿದ್ರು, ಹೇಗೋ ಗೊತ್ತಿಲ್ಲ. ಅವ್ರಿಗೆ ಕೇಜ್ ಬಗ್ಗೆ ಪಿಲ್ಲರ್ಸ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ಆದ್ರೆ ನೀವೇನ್ ಟೆನ್ಷನ್ ತಗೋಬೇಡಿ, ಅವ್ರು ಅನ್ಕೊಂಡಿದ್ದಾರೆ ಅಂತ ಟ್ಯಾನಿಯಲ್ ಮುಂದೆ ಏನೋ ಹೇಳೋ ಅಷ್ಟೊತ್ತಿಗೆ ಗೊತ್ತಾಯ್ತು ಬಿಡು, ಏನು ಹೇಳ್ಬೇಡ, ಈ ವೆಪನ್ ನಿನ್ನ ಹತ್ರ ಇಡ್ಕೋ, ಇದನ್ನ ಯೂಸ್ ಮಾಡೋದು ಹೇಗೆ ಅನ್ನೋದು ನಿನಗೆ ಮಾತ್ರ ಗೊತ್ತಿದೆ ಅಂತ ಅವರಿಗೆ ಹೇಳಿದೀನಿ, ಇದನ್ನ ನಿನ್ನ ಹತ್ರನೇ ಇಡ್ಕೋ ಅಂತ ಪದೇ ಪದೇ ಹೇಳಿ ಹೋಗ್ತಾರೆ. ಅಂದ್ರೆ ಸೀವರ್ಸ್ ಗೆ ಹೋದಾಗ ಅವರನ್ನೆಲ್ಲ ಇಟ್ಟು ರುಬ್ಬಿ ಜ್ಯೂಸ್ ಮಾಡ್ಕೊಂಡು ಕುಡಿಯುತ್ತೆ. ನೀನು ಈ ವೆಪನ್ ಇಟ್ಕೊಂಡು ಸೇಫ್ ಆಗಿರು ಅಂತ ಹೇಳಿದ್ದು. ಮತ್ತೆ ಟ್ಯಾನಿಯಲ್ ಕೂಡ ಏನೋ ಹೇಳೋಕೆ ಹೊರಟಾಗ ರೋಸ್ ಹೇಳೋಕ್ ಬಿಡ್ಲಿಲ್ಲ. ಡೋರ್ ಹತ್ರನೇ ನಿಂತಿದ್ದ ಕಲ್ನಲ್ ಫುಲ್ಲರ್ ಕೇಳಿಸ್ಕೊಂತಾರೆ ಅಂತ. ನನಗನ್ಸೋ ಪ್ರಕಾರ ಸೀವರ್ಸ್ ಅಲ್ಲಿ ಇಟ್ಟಿರೋ ವಿಷಯ ಜನರಲ್ ಶಾಗೆ ಗೊತ್ತಿಲ್ವಲ್ಲ. ಅಲ್ಲಿಗೆ ಹೋದಾಗ ಮಿಲಿಟರಿ ಅವ್ರನ್ನ ಖಂಡಿತ ಇಟ್ ಸಾಯಿಸುತ್ತೆ. ಅದೇ ಟ್ಯಾನಿಯಲ್ ಮತ್ತೆ ರೋಸ್ ನ ಪ್ಲಾನ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ಸೀನ್ ಅಲ್ಲಿ ಲಿಲಿ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇವಳನ್ನ ಚೆನ್ನಾಗಿ ನೋಡ್ಕೊಂತಿದ್ದ ಇಂಗ್ರಿಡ್ ನ ಮನೆಗೆ ಬರ್ತಾಳೆ. ಮ್ಯಾಟಿ ಪೊಲೀಸ್ ಸ್ಟೇಷನ್ ಗೆ ಹೋಗೋದು ಬೇಡ ಅಂತಿದ್ದನಲ್ಲ, ಇನ್ನೇನ್ ಮಾಡ್ಬೋದು ಅಂತ ಇವರ ಅಭಿಪ್ರಾಯ ಕೇಳೋಕೆ ಇಂಗ್ರಿಡ್ ಲಿಲಿನ ಮನೆ ಒಳಗೆ ಕರ್ಕೊಂಡ್ ಬಂದಾಗ ನಮ್ಗೆ ಗೊತ್ತಾಯ್ತು ಇವಳ ಗಂಡನ ಹೆಸರು ಸ್ಟ್ಯಾನ್ ಕರ್ಷ್ ಅಂತ. ಈ ಟೌನ್ ನ ಮಾಂಸದ ಅಂಗಡಿ ಓನರ್. ಅಂದ್ರೆ ಇಂಗ್ರಿಡ್ ನ ಪೂರ್ತಿ ಹೆಸರು ಇಂಗ್ರಿಡ್ ಕರ್ಷ್. ಕರ್ಷ್ ಯಾರಿರ್ಬೋದು ಅಂತ ಹಿಂದಿನ ವಿಡಿಯೋಸ್ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ. ಇಟ್ ಚಾಪ್ಟರ್ 2 ಅಲ್ಲಿ ಬೆವರ್ಲಿ ತಾನು ಚಿಕ್ಕವಳಿದ್ದಾಗ ವಾಸವಾಗಿದ್ದ ಮನೆಗೆ ಹೋಗಿರ್ತಾಳೆ. ಅಲ್ಲಿ ಪೆನಿವೈಸ್ ಮಿಸಸ್ ಕರ್ಷ್ ಅನ್ನೋ ಮಹಿಳೆಯ ರೂಪದಲ್ಲಿ ಬಂದು ತನ್ನ ತಂದೆ ಬಾಬ್ ಗ್ರೇ ಬಗ್ಗೆ ಹೇಳಿರ್ತಾಳೆ. ಬಾಬ್ ಗ್ರೇ ಸರ್ಕಸ್ ಅಲ್ಲಿ ಪೆನಿವೈಸ್ ನ ರೀತಿ ವೇಷ ಹಾಕೊಂಡು ಪರ್ಫಾರ್ಮ್ ಮಾಡ್ತಿದ್ದ. ಮಗಳು ಪೆರಿವಿಂಕಲ್ ಅಂತ ಹೇಳಿ ಅದೇ ತರ ಕ್ಲೌನ್ ನ ಮೇಕಪ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ತಿದ್ಲು. ಅಪ್ಪ ಮಗಳ ಫೋಟೋ ಕೂಡ ಬೆವರ್ಲಿ ನೋಡಿರ್ತಾಳೆ. ಬಾಬ್ ಗ್ರೇ ಸೇಮ್ ಪೆನಿವೈಸ್ ತರಾನೇ ಇರ್ತಾನೆ. ಯಾಕಂದ್ರೆ ಬಾಬ್ ಗ್ರೇ ಹೇಗೆ ವೇಷ ಹಾಕೊಂತಿದ್ನೋ ಅದೇ ರೂಪದಲ್ಲಿ ಇಟ್ ಪೆನಿವೈಸ್ ಆಗಿ ಬಂದಿರೋದು. ನನಗೆ ಅನ್ಸಿತ್ತು ಹಿಂದೆ ಜನರಲ್ ಶಾ ಚಿಕ್ಕವರಿದ್ದಾಗ 1908ರಲ್ಲಿ ಜಾತ್ರೆಗೆ ಹೋಗಿದ್ರಲ್ಲ, ಅಲ್ಲಿ ಒಬ್ಳು ಹುಡುಗಿ ಕ್ಲೌನ್ ಮೇಕಪ್ ಹಾಕೊಂಡು ಕೂತಿರ್ತಾಳೆ. ಅವಳೇ ಬಾಬ್ ಗ್ರೇನ ಮಗಳಾಗಿರ್ಬೋದು. ಮುಂದೆ ಕರ್ಷ್ ಫ್ಯಾಮಿಲಿಗೆ ಸೇರಿದ ಹುಡುಗನನ್ನ ಮದ್ವೆ ಆಗಿ ಮಿಸಸ್ ಕರ್ಷ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಈಗ ಇಂಗ್ರಿಡ್ ಮೋಸ್ಟ್ಲಿ ಮಿಸಸ್ ಕರ್ಷ್ ಆಗಿರ್ಬೋದು ಅಂತ ಡೌಟ್ ಏನೋ ಬಂತು. ಈ ಆಂಗಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಜನರಲ್ ಶಾ ರೋಸ್ಗೆಲ್ಲ ಎಷ್ಟು ವಯಸ್ಸಾಗಿದ್ಯೋ ಅಷ್ಟೇ ವಯಸ್ಸು ಇಂಗ್ರಿಡ್ಗೂ ಕೂಡ ಆಗಿರ್ಬೇಕಿತ್ತು. ನೋಡೋಣ ಮುಂದಿನ ಎಪಿಸೋಡ್ಸ್ ಅಲ್ಲಿ ಇದರ ಬಗ್ಗೆ ಖಂಡಿತ ತೋರಿಸ್ತಾರೆ. ಯಾಕಂದ್ರೆ ಟ್ರೈಲರ್ ಅಲ್ಲೇ ಲಿಲಿ ಬಾಬ್
ಗ್ರೇಯ ಫೋಟೋ ನೋಡ್ತಿರೋ ಸೀನ್ ಇದೆ. ಆ ಸೀನ್ ಮುಂದಿನ ಎಪಿಸೋಡ್ಸ್ ಒಂದರಲ್ಲಿ ಬರುತ್ತೆ ಸ್ನೇಹಿತರೆ, ಆಗ ಹೇಳ್ತೀನಿ ಏನ್ ಕತೆ ಅಂತ. ಸದ್ಯಕ್ಕೆ ಇಂಗ್ರಿಡ್ ಲಿಲ್ಲಿ ಮ್ಯಾಟಿ ಬಗ್ಗೆ ಮತ್ತೆ ಫಿಲ್ ಬಗ್ಗೆ ಹೇಳಿದ್ದನ್ನ ಕೇಳಿ ನೀನು ಫ್ರೆಂಡ್ಸ್ ನ ಕರ್ಕೊಂಡು ಸೀವರ್ಸ್ ಗೆ ಹೋಗ್ಬೇಡ, ಆ ಕೊಲೆಗಾರ ಇನ್ನೂ ಅಲ್ಲೇ ಇದ್ದಾನೆ ಅಂದ್ರೆ ಪೊಲೀಸ್ಗೆ ಹೇಳೋದೇ ಒಳ್ಳೇದು ಅಂತ ಹೇಳಿ ಕಳಿಸ್ತಾರೆ. ಈಗ ಮಿಲಿಟರಿ ಬೇಸ್ ಅಲ್ಲಿ ಇರೋ ವಿಲ್ಗೆ ತನ್ನ ಫ್ರೆಂಡ್ಸ್ ಹತ್ರ ಹೇಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಕೊನೆಗೂ ನಾನು ವಾಕ್ ಮಾಡ್ತಾ ಹಾಗೆ ಬೇಸ್ ನ ನೋಡ್ಕೊಂಡ್ ಬರ್ತೀನಿ ಅಂತ ಶಾರ್ಲೋಟ್ಗೆ ಸುಳ್ಳು ಹೇಳಿ ಹೊರಡ್ತಾನೆ. ಇದೇ ಸಮಯಕ್ಕೆ ನ್ಯೂಸ್ ಅಲ್ಲಿ ಶಾಶಾಂಕ್ಗೆ ಹೊರಟಿದ್ದ ಬಸ್ ಆಕ್ಸಿಡೆಂಟ್ ಆಗಿದೆ. ಈ ಕ್ರಾಶ್ ಅಲ್ಲಿ ತುಂಬಾನೇ ಜನ ಗಾಯಗೊಂಡಿದ್ದು ಹ್ಯಾಂಕ್ ಒಬ್ಬ ಮಾತ್ರ ಎಸ್ಕೇಪ್ ಆಗಿದ್ದಾರೆ. ಆಕ್ಸಿಡೆಂಟ್ ಇಂದ ಅಷ್ಟೇ ಅಲ್ಲ ಪೊಲೀಸ್ ಅವರಿಂದ ಕೂಡ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಸ್ಟ್ಯಾಂಡ್ ಪೈಪ್ ಅಲ್ಲಿ ಇಂಗ್ರಿಡ್ ಸೀವರ್ಸ್ ಗೆ ಹೋಗ್ಬೇಡ ಅಂದಿದ್ರು ಕೂಡ ಫಿಲ್ ನ ಕಾಪಾಡೋಕೆ ಹೊರಟಿದ್ದಾಳೆ ಲಿಲಿ. ಮ್ಯಾಟಿ ಪೊಲೀಸ್ ಹತ್ರ ಸತ್ಯ ಹೇಳಲ್ಲ, ಆದ್ರೆ ಫಿಲ್ ಗೆ ಸತ್ಯ ಹೇಳೋದ್ರಲ್ಲಿ ಏನು ಸಮಸ್ಯೆ ಇರಲ್ಲ. ಹಾಗಾಗಿ ಸೀವರ್ಸ್ ಗೆ ಹೋಗೋಕೆ ನಿರ್ಧಾರ ಮಾಡಿದಳೆ ಲಿಲಿ. ಇಟ್ಟಿಂದ ಪ್ರಾಣ ಕಾಪಾಡ್ಕೊಳ್ಳೋಕೆ ತನ್ನ ತಾಯಿಯ ವ್ಯಾಲಿಯಂ ಮಾತ್ರೆ ಕೂಡ ತಂದಿದ್ದಾಳೆ. ಇದನ್ನ ತಗೊಂಡ್ರೆ ಭಯ ಆತಂಕ ಕಡಿಮೆ ಆಗುತ್ತೆ. ಅವಾಗವಾಗ ಒಂದು ಮಾತ್ರೆ ತಗೊಂಡ್ರಾಯ್ತು ಅಂತ ಹೇಳ್ತಾಳೆ. ಯಾಕಂದ್ರೆ ಲಿಲಿ ಅವರಮ್ಮ ಈ ಮಾತ್ರೆಗಳನ್ನ ಜೆಮ್ಸ್ ತಿಂದಂಗೆ ತಿಂತಾರೆ, ಹಾಗಾಗಿ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ ಅನ್ಕೊಂಡು ಫಿಲ್ ನ ಹುಡ್ಕೋಕೆ ಹೊರಡ್ತಾರೆ. ಜೊತೆಗೆ ಮಾರ್ಜ್ ಮತ್ತೆ ಈಗ ತಾನೇ ತನ್ನ ಫ್ರೆಂಡ್ಸ್ ಗೆ ಸಹಾಯ ಮಾಡೋಕೆ ಬಂದ ವಿಲ್ ಕೂಡ ಇವರ ಜೊತೆನೆ ಹೊರಡ್ತಾನೆ. ಈಗಾಗ್ಲೇ ಕಲ್ನಲ್ ಫುಲ್ಲರ್ ತಮ್ಮ ಒಂದು ಸಣ್ಣ ಟೀಮ್ ಮಾಡಿ ಲೆರಾಯ್, ಪಾಲಿ, ಡಿಕ್ ಮತ್ತೆ ಪಿಲ್ಲರ್ಸ್ ಇರೋ ದಾರಿ ತೋರ್ಸೋಕೆ ಟ್ಯಾನಿಯಲ್ ನ ಕೂಡ ಕರ್ಕೊಂಡು ವೆಲ್ ಹೌಸ್ ಗೆ ಬರ್ತಾರೆ. ಈ ಮನೆಯಲ್ಲಿ ಇರೋ ಬಾವಿಯ ಒಳಗೆ ಎಳೆದು ಇಲ್ಲಿಂದ ಸೀವರ್ಸ್ ಗೆ ಬಂದಾಗ ಟ್ಯಾನಿಯಲ್ ಪಿಲ್ಲರ್ಸ್ ಎಲ್ಲಿದೆ ಅಂತ ತೋರ್ಸೋಕೆ ಇವರನ್ನ ಕರ್ಕೊಂಡು ಹೊರಡ್ತಾನೆ. ಇವನ ಹತ್ರನೇ ಆ ವೆಪನ್ ಕೂಡ ಇದೆ. ಹೀಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಡಿಕ್ಕೆ ತನ್ನ ಅಜ್ಜಿ ಕರ್ದಂಗೆ ಕೇಳಿಸುತ್ತೆ, ಬೇರೆ ಯಾರಿಗೂ ಕೇಳಿಸಲ್ಲ. ಶೈನಿಂಗ್ ಪವರ್ಸ್ ಇವನಿಗೆ ಮತ್ತೆ ಇವನ ಅಜ್ಜಿಗೆ ಇರೋದಲ್ವಾ, ಹಾಗಾಗಿ ಅಜ್ಜಿ ಸತ್ತೋಗಿದ್ರು ಕೂಡ ಇವರ ಆತ್ಮನೇ ಇವನಿಗೆ ಸಹಾಯ ಮಾಡ್ತಿದೆ. ಮೊದ್ಲಿಂದಾನು ಇಟ್ನ ಹುಡುಕ್ಬೇಡ ಕಣಪ್ಪ, ಅದು ಅಪಾಯಕಾರಿ ಅಂತ ಹೇಳಿದ್ರು ಕೇಳ್ತಿಲ್ಲ. ಈಗ್ಲೂ ಇಟ್ಟಿರೋ ಕಡೆನೆ ಹೋಗ್ತಿರೋದ್ರಿಂದ ವಾರ್ನ್ ಮಾಡೋಕೆ ನೋಡ್ತಿದ್ದಾರೆ ಅಜ್ಜಿ. ಹಾಗೆ ನಡ್ಕೊಂಡು ಹೋಗ್ತಿದ್ದಾಗ ಜಾಸ್ತಿ ಆಳ ಇರೋ ಟನಲ್ ಒಳಗೆ ಟ್ಯಾನಿಯಲ್ ಬಿದ್ದ್ಬಿಡ್ತಾನೆ. ಅಂದ್ರೆ ಇದೇ ಸಾಕ್ಷಿ ಸ್ನೇಹಿತರೆ, ಇವನಿಗೆ ಹೋಗ್ತಿರೋ ದಾರಿ ಗೊತ್ತಿಲ್ಲ. ಇಟ್ಟಿರೋ ಜಾಗದಲ್ಲಿ ಎಲ್ಲರನ್ನ ಟ್ರ್ಯಾಪ್ ಮಾಡೋಕೆ ಹೊರಟಿದ್ದಾನೆ ಅಷ್ಟೇ. ಪಿಲ್ಲರ್ಸ್ ಇರೋ ದಾರಿ ಗೊತ್ತಿದ್ರೆ ಮುಂದೆ ಆಳ ಇದೆ ನೋಡ್ಕೊಂಡು ಇಳಿರಪ್ಪ ಅಂತ ಹೇಳ್ತಿದ್ದ. ಇವನೇ ಬಂದು ಆಯ್ಕೊಂತಿರ್ಲಿಲ್ಲ. ಈ ಡೌಟ್ ಇಲ್ದಿರೋ ಬೇರೆ ಸೋಲ್ಜರ್ಸ್ ಗೆ ಬರ್ಲಿಲ್ಲ. ಬಕ್ರಾ ತರ ಹಿಂದೆನೆ ಹೋಗ್ತಾ ಇದ್ದಾರೆ. ಡಿಕ್ ನೀರಿಗೆ ಜಂಪ್ ಮಾಡ್ತಿದ್ದಂಗೆ ಒಳಗೆ ಸಮುದ್ರಕ್ಕೆ ಬಿದ್ದಂಗ ಆಗುತ್ತೆ. ಮೇಲೆ ಸ್ವಿಮ್ ಮಾಡ್ಕೊಂಡ್ ಬಂದ್ರೆ ಅಜ್ಜಿ ಮನೆ ಬಾತ್ರೂಮ್ ಗೆ ಬರ್ತಾನೆ ಡಿಕ್. ಇವನ ಹಿಂದೆನೆ ಬರ್ತಿದ್ದ ಇಬ್ರು ಸೋಲ್ಜರ್ಸ್ ಇದೇನಪ್ಪ ನೀರಿಗೆ ಹಾರ್ದವನು ಹೊರಗೇನೆ ಬರ್ಲಿಲ್ವಲ್ಲ, 4 ಅಡಿ ಆಳ ಇರೋ ನೀರಲ್ಲೇ ಮುಳುಗೋದ್ನ ಅಂತ ಹುಡ್ಕಾಡೋಕೆ ಶುರು ಮಾಡಿದಾಗ ಯಾರೋ ನಗಾಡ್ತಿರೋ ಶಬ್ದ ಕೇಳ್ತಾ ಇದೆ. ಇವ್ರಿಗೆ ಯಾರು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ನಮಗೆ ಗೊತ್ತಾಯ್ತು ಇದು ಪೆನಿವೈಸ್ ನಗಾಡ್ತಿರೋದು. ಆದ್ರೆ ಇಟ್ ಪೆನಿವೈಸ್ ನ ರೂಪದಲ್ಲಿ ಬರ್ಲಿಲ್ಲ, ಅಂಕಲ್ ಸ್ಯಾಮ್ ನ ರೂಪದಲ್ಲಿ ಬಂದು ಇವರಿಬ್ಬರನ್ನು ಸಾಯಿಸ್ಬಿಡ್ತಾನೆ. ಅಂಕಲ್ ಸ್ಯಾಮ್ ಯಾರಿಗ ಅಂದ್ರೆ ಇವರು ಒಂದು ಕ್ಯಾರೆಕ್ಟರ್ ಅಷ್ಟೇ ಸ್ನೇಹಿತರೆ. ಆರ್ಮಿಗೆ ಹುಡುಗರನ್ನ ಸೇರ್ಸ್ಕೊಳ್ಳೋಕೆ ಯೂಸ್ ಮಾಡ್ತಿದ್ದ ಪೋಸ್ಟರ್ ಇದು. ಅದಕ್ಕೆ ಸೇಮ್ ಅಂಕಲ್ ಸ್ಯಾಮ್ ತರ ಬರ್ದೇ ಇದ್ರು ಸೋಲ್ಜರ್ಸ್ ಹೆದರ್ಕೊಳ್ಳೋ ಅಂಕಲ್ ಸ್ಯಾಮ್ ತರ ಬಂದು ಸಾಯಿಸಿದೆ ಇಟ್. ಈ ಇಬ್ರು ಸೋಲ್ಜರ್ಸ್ ಕಿರ್ಚಾಡ್ತಿರೋ ಶಬ್ದ ಲೆರಾಯ್ ಮತ್ತೆ ಪಾಲಿಗೆ ಕೇಳಿಸ್ತು. ಯಾರೋ ಕಿರ್ಚಿದಂಗ ಆಯ್ತಲ್ಲ, ಡಿಕ್ ಬೇರೆ ಕಾಣ್ತಿಲ್ಲ ಅಂತ ಹಿಂದೆ ನೋಡ್ತಿದ್ದಾರೆ. ಆದ್ರೆ ಟ್ಯಾನಿಯಲ್ ಕಲ್ನಲ್ ಫುಲ್ಲರ್ ಜೊತೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಫುಲ್ಲರ್ ಇದೇನಪ್ಪ ಎಲ್ಲ ಎಲ್ಲಿ ಹೋದ್ರು ಅಂತ ಹಿಂದಿರುಗಿ ನೋಡ್ಬೇಕಾದ್ರೆ ಟ್ಯಾನಿಯಲ್ ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡ್ತಾನೆ. ಫುಲ್ಲರ್ ಒಂದೇ ಸಮಯ ಇವನ ಮೇಲೆ ಫೈರ್ ಮಾಡಿದಾಗ ಕೈಯಲ್ಲಿ ಇದ್ದ ಆ ವೆಪನ್ ನ ಕೂಡ ನೀರಲ್ಲಿ ಬಿಟ್ಟ. ಈಗ ಹರಿತಾ ಇರೋ ನೀರಲ್ಲಿ ಅದು ಎಲ್ಲಿದೆ ಅಂತ ಹುಡುಕ್ತಾನೆ. ಹಾಗಾಗಿ ಇಟ್ ಬರೋ ಅಷ್ಟರಲ್ಲಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದೇ ಲಿಲಿ, ಮಾರ್ಜ್, ರಾನಿ, ವಿಲ್, ರಿಚ್ ಮತ್ತೆ ಮ್ಯಾಟಿ ಸೀವರ್ಸ್ ಹತ್ರ ಬಂದು ಮೊದಲು ಎಲ್ಲರೂ ವ್ಯಾಲಿಯಂ ಮಾತ್ರ ತಗೊಂತಾರೆ. ಆಮೇಲೆ ಮ್ಯಾಟಿ ಇವರನ್ನ ಫಿಲ್ ಇರೋ ಜಾಗಕ್ಕೆ ಕರ್ಕೊಂಡು ಹೊಡ್ತಾನೆ. ಡಿಕ್ ಬಾತ್ರೂಮ್ ಅಲ್ಲ ಇದ್ದಾಗ ಇವನ ಹತ್ರ ಅಜ್ಜಿ ಬರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ತಾತನು ಬರ್ತಾನೆ. ತಾತನ್ ಪ್ಯಾಂಟ್ ಒಳಗೆ ಗನ್ ಇದೆ, ಅಂದ್ರೆ ರಿಯಲ್ ಗನ್. ತಾತನ್ನ ನೋಡಿ ಡಿಕ್ಗೆ ತುಂಬಾನೇ ಭಯ ಆಗ್ತಿದೆ. ಯಾಕೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗಲ್ಲ. ಡಾಕ್ಟರ್ ಸ್ಲೀಪ್ ಮೂವಿ ನೋಡಿದ್ರೆ ಗೊತ್ತಿರುತ್ತೆ. ದ ಶೈನಿಂಗ್ ಮೂವಿಯ ಸೀಕ್ವೆಲ್ ಆಗಿರೋ ಡಾಕ್ಟರ್ ಸ್ಲೀಪ್ ಮೂವಿಯನ್ನ ಮೊದಲೇ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡಿದೆ ಸ್ನೇಹಿತರೆ, ಆದ್ರೆ ಆಗ್ಲಿಲ್ಲ. ಮುಂದೆ ಖಂಡಿತ ಡಾಕ್ಟರ್ ಸ್ಲೀಪ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಮೂವಿಯ ಒಂದು ಸೀನ್ ಅಲ್ಲಿ ದ ಶೈನಿಂಗ್ ಮೂವಿಯಲ್ಲಿ ಇದ್ದ ಜಾಕ್ ನ ಮಗ ಡ್ಯಾನಿಗೆ ಸಾವನ್ನಪ್ಪಿರೋ ಡಿಕ್ ನ ಆತ್ಮ ತನ್ನ ತಾತನ್ ಬಗ್ಗೆ ಹೇಳ್ತಾರೆ. ತಾತ ಯಾವಾಗ್ಲೂ ಡಿಕ್ ಮತ್ತೆ ಅಜ್ಜಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾರೆ. ಹಿಂದಿನ ಎಪಿಸೋಡ್ ಅಲ್ಲೂ ಅಷ್ಟೇ ಡಿಕ್ ಬ್ಲಾಕ್ ಸ್ಪಾಟ್ ನೈಟ್ ಕ್ಲಬ್ ಮಾಡೋಕೆ ಹಳೆ ಶೆಡ್ ನ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ವಿಷನ್ ಕಾಣಿಸಿತ್ತಲ್ಲ, ಆ ವಿಷನ್ ಅಲ್ಲಿ ಅಜ್ಜಿರೋ ರೂಮ್ ನ ಡೋರ್ ಯಾರೋ ಜೋರಾಗಿ ಒದ್ದು ಓಪನ್ ಮಾಡಿರೋ ಹಾಗೆ ಕಾಣಿಸಿತ್ತು. ಅಂದ್ರೆ ತಾತನೇ ಡೋರ್ ನ ಓಪನ್ ಮಾಡಿದ್ದು. ಡಿಕ್ ತನ್ನ ತಾತ ಸಾವನ್ನಪ್ಪಿದ ದಿನ ಅಂತೂ ಖುಷಿಯಲ್ಲಿ ಡ್ಯಾನ್ಸ್ ಮಾಡಿರ್ತಾನೆ. ಆದ್ರೆ ಸತ್ ಮೇಲೂ ಡಿಕ್ ನ ಬಿಟ್ಟಿರಲ್ಲ. ಶೈನಿಂಗ್ ಪವರ್ಸ್ ಇರೋರ್ಗೆ ಆತ್ಮಗಳು ಕಾಣಿಸೋದ್ರಿಂದ ಡಿಕ್ಗೆ ತಾತ ಕಾಣಿಸ್ಕೊಂಡು ತಲೆ ತಿಂತಾ ಇರ್ತಾನೆ. ಅದಕ್ಕೆ ಅಜ್ಜಿ ಒಂದು ಐಡಿಯಾ ಹೇಳ್ಕೊಡ್ತಾರೆ. ಅದೇ ಮೈಂಡ್ ಅಲ್ಲಿ ಶೈನಿಂಗ್ ಪವರ್ಸ್ ಇಂದ ಒಂದು ಬಾಕ್ಸ್ ನ ಸೃಷ್ಟಿ ಮಾಡಿ ಕೆಟ್ಟ ನೆನಪುಗಳು, ಕಣ್ಣಿಗೆ ಕಾಣಿಸೋ ಆತ್ಮಗಳು ಮತ್ತೆ ಶೈನಿಂಗ್ ಪವರ್ಸ್ ಇಂದ ಆಗೋ ತೊಂದರೆಗಳನ್ನೆಲ್ಲ ಆ ಬಾಕ್ಸ್ ಒಳಗೆ ಹಾಕಿ ಲಾಕ್ ಮಾಡೋಕೆ ಹೇಳಿರ್ತಾರೆ. ಅದನ್ನ ಮಾಡಿದ ಮೇಲೆನೆ ಡಿಕ್ಗೆ ತಲೆ ಕೆಡೋಕೆ ಕಡಿಮೆ ಆಗಿದ್ದು. ಈ ವಿಷಯ ಡಾಕ್ಟರ್ ಸ್ಲೀಪ್ ಮೂವಿಯಲ್ಲಿ ತೋರಿಸ್ತಾರೆ.
ಸೊ ಈಗ ತಾತ ಅಜ್ಜಿ ಎಲ್ಲ ಕಾಣಿಸೋ ಹಾಗೆ ಇಟ್ಟು ಮಾಡ್ತಿರೋದು ಯಾಕೆಂದ್ರೆ ಇವನು ಲಾಕ್ ಮಾಡಿ ಇಟ್ಟಿದ್ದ ಬಾಕ್ಸ್ ನ ಓಪನ್ ಮಾಡಿ ಡಿಕ್ ನ ಕೆಟ್ಟ ನೆನಪುಗಳೆಲ್ಲ ಇವನಿಗೆ ಕಾಡೋ ಹಾಗೆ ಮಾಡಿದ್ರೆ ಡಿಕ್ ನ ಹೆದರಿಸೋಕೆ ಈಸಿ ಆಗುತ್ತೆ ಅಂತ. ತಾತ ಇವನ ಮೈಂಡ್ ಅಲ್ಲಿರೋ ಬಾಕ್ಸ್ ನ ಸೂಚಿಸೋ ಒಂದು ಲಾಕ್ ಆಗಿರೋ ಬಾಕ್ಸ್ ನ ಕೈಯಲ್ಲಿ ಹಿಡ್ಕೊಂಡು ಇದನ್ನ ಓಪನ್ ಮಾಡು, ನಿನ್ನ ಶಕ್ತಿನೂ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾನೆ. ಡಿಕ್ ಏನೇ ಮಾಡಿದ್ರು ಓಪನ್ ಮಾಡದೇ ಇದ್ದಾಗ ಅಜ್ಜಿಯ ಕಾಲಿಗೆ ಶೂಟ್ ಮಾಡ್ತಾನೆ ತಾತ. ಡಿಕ್ ಫುಲ್ ಟೆನ್ಷನ್ ಮಾಡ್ಕೊಂಡು ತನ್ನ ಮೈಂಡ್ ನ ಕಂಟ್ರೋಲ್ಗೆ ತಗೊಳಕ್ ಆಗದೆ ಇದ್ದಾಗ ಕೊನೆಗೂ ತಾತನ ರೂಪದಲ್ಲಿ ಇದ್ದ ಇಟ್ ಬಾಕ್ಸ್ ನ ಓಪನ್ ಮಾಡ್ಬಿಡ್ತಾನೆ. ಇದರಿಂದ ಹಳೆ ಭಯಾನಕ ನೆನಪುಗಳು, ಶೈನಿಂಗ್ ಪವರ್ಸ್ ಇಂದ ಆಗೋ ಕೆಟ್ಟ ಪರಿಣಾಮಗಳು ಎಲ್ಲ ಮನಸ್ಸಿಗೆ ನುಗ್ಗೋಕೆ ಶುರು ಮಾಡಿದ್ರಿಂದ ಡಿಕ್ ತಲೆ ಹಿಡ್ಕೊಂಡು ಒದ್ದಾಡ್ತಿದ್ದಾನೆ. ಈ ಕಡೆ ಪಾಲಿ ಮತ್ತೆ ಲೆರಾಯ್ಗೆ ಬೇರೆ ಯಾರು ಸಿಗ್ತಿಲ್ಲ, ದಾರಿ ತಪ್ಪಿದ್ದಾರೆ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಶಾರ್ಲೋಟ್ ಇಲ್ಲಿಗೆ ಓಡ್ ಬರ್ತಾಳೆ. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಲೆರಾಯ್ ಕೇಳ್ತಿದ್ದಾರೆ. ಇವನ್ ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಪಾಲಿಗೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಶಾರ್ಲೋಟ್ ನ ರೂಪದಲ್ಲಿ ಬಂದಿರೋ ಇಟ್ ಕಾಣ್ತಿರೋದು ಕೇವಲ ಲೆರಾಯ್ಗೆ. ಸಡನ್ ಆಗಿ ಶಾರ್ಲೋಟ್ ಭಯಾನಕವಾಗಿ ಬದಲಾಗಿ ಲೆರಾಯ್ ಮೇಲೆ ದಾಳಿ ಮಾಡೋಕೆ ಬಂದಾಗ ಇವಳಿಗೆ ಶೂಟ್ ಮಾಡ್ತಾನೆ. ಸತ್ತೋದ್ಲ ಏನ್ ಕತೆ ಅಂತ ನೋಡೋಕೆ ಬಂದ್ರೆ ಪೆನಿ ವೈಸ್ ತರ ಸ್ಮೈಲ್ ಮಾಡ್ತಾ ಇಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇಷ್ಟು ಕಾಣಿಸಿದ್ದು ಲೆರಾಯ್ಗೆ ಮಾತ್ರ. ಇನ್ನ ಮ್ಯಾಟಿ ಎಲ್ಲರನ್ನ ಇಟ್ಟಿರೋ ಜಾಗಕ್ಕೆ ಕರ್ಕೊಂಡ್ ಬರ್ಬೇಕಾದ್ರೆ ನಶೆಯಲ್ಲಿ ತೇಲಾಡ್ತಿದ್ದಾರೆ. ವ್ಯಾಲಿಯಂ ಮಾತ್ರೆ ತಗೊಂಡಿದ್ರಲ್ಲ ಅದಕ್ಕೆ. ಅದು ಒಂದು ರೀತಿಯ ಡ್ರಗ್ಗೆ ಆಗಿದೆ ಸ್ನೇಹಿತರೆ. ಎಲ್ಲ ನಶೆಯಲ್ಲಿ ಇದ್ರೆ ಮ್ಯಾಟಿ ಒಬ್ಬ ನಾರ್ಮಲ್ ಆಗೇ ಇದ್ದಾನೆ. ಕೊನೆಗೂ ಇಲ್ಲೇ ಇಟ್ಟಿರೋದು ಅಂತ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಾಗ ಇಲ್ಲಿ ಸೂಜಿ ಮತ್ತೆ ಟೆಡಿಯ ಡೆಡ್ ಬಾಡಿ ಅಷ್ಟೇ ಅಲ್ಲ, ಫಿಲ್ ಮತ್ತೆ ಮ್ಯಾಟಿಯ ಡೆಡ್ ಬಾಡಿ ಕೂಡ ಇದೆ. ಇದನ್ನ ನೋಡಿ ಎಲ್ಲರೂ ಹೆದರ್ಕೊಂಡಿದ್ದಾಗ್ಲೇ ಮ್ಯಾಟಿ ಪೈಪ್ ಹಿಡ್ಕೊಂಡು ಪೋಲ್ ಡ್ಯಾನ್ಸ್ ಮಾಡ್ತಾ ಹಾಗೆ ಟ್ರಾನ್ಸ್ಫಾರ್ಮ್ ಆಗಿ ಕೊನೆಗೂ ಪೆನಿ ವೈಸ್ ಎಂಟ್ರಿ ಕೊಡ್ತಾನೆ. ಅಂದ್ರೆ ಮ್ಯಾಟಿಯ ರೂಪದಲ್ಲಿ ಪೆನಿ ವೈಸ್ ಎಲ್ಲರಿಗೂ ಸ್ಕ್ಯಾಮ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು. ನನಗೆ ಮೊದಲೇ ಮ್ಯಾಟಿ ಮೇಲೆ ಡೌಟ್ ಬಂದಿತ್ತು ಸ್ನೇಹಿತರೆ. ಯಾವಾಗ ಅಂದ್ರೆ ಇವನು ಸ್ಟ್ಯಾಂಡ್ ಪೈಪ್ ಅಲ್ಲಿ ಟೆಂಟ್ ಇಂದ ಹೊರಗೆ ಬಂದ ನಂತರ ಇಟ್ಟು ಬೆಳಗ್ಗೆ ಎಲ್ಲ ಮಲಗಿರುತ್ತೆ, ರಾತ್ರಿ ಮಕ್ಕಳನ್ನ ತಿನ್ನುತ್ತೆ. ಮಲಗಿದ್ದಾಗ ನಾನು ತಪ್ಪಿಸ್ಕೊಂಡು ಓಡ್ ಬಂದೆ ಅನ್ನಲ್ಲ, ಆಗ್ಲೇ ಮ್ಯಾಟಿ ಮೇಲೆ ನನಗೆ ಅನುಮಾನ ಬಂದಿತ್ತು. ಇಟ್ 27 ವರ್ಷ ಮಲಗಿ ಈಗಿನ್ನ ಎದ್ದಿದೆ. ಈ ಸೈಕಲ್ ಮುಗಿಯೋವರೆಗೂ ಮತ್ತೆ ಮಲಗಲ್ಲ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದ್ರೂ ಬರುತ್ತೆ. ಇದೇ ಸೀಸನ್ ಅಲ್ಲಿ ತುಂಬಾನೇ ಬಾರಿ ಇಟ್ ಬೆಳಗ್ಗೆನೆ ಬಂದು ಮಕ್ಕಳಿಗೆ ತೊಂದರೆ ಕೊಟ್ಟಿದೆ. ವಿಲ್ಗೆ, ಮಾರ್ಜ್ಗೆ, ಲಿಲಿಗೂ ಕೂಡ ಸೂಪರ್ ಮಾರ್ಕೆಟ್ ಅಲ್ಲಿ ತೊಂದರೆ ಕೊಟ್ಟಿದ್ದು ಬೆಳಗ್ಗೆನೆ. ಅಷ್ಟೆಲ್ಲ ಮ್ಯಾಟಿ ನಮ್ಮ ಅಪ್ಪನ ಹತ್ರ ಮಾತ್ರ ಹೋಗಲ್ಲ, ಬೇಕಾದ್ರೆ ಸೀವರ್ಸ್ಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದ. ಪೆನಿ ವೈಸ್ ಕೂಡ ಟಾರ್ಚರ್ ನೋಡಿದ್ರೆ ಮನೆಯ ಪರಿಸ್ಥಿತಿ ಹೇಗೆ ಇರ್ಲಿ, ಪೆನಿ ವೈಸ್ ಹತ್ರ ಅಂತೂ ಯಾರು ಬರಲ್ಲ. ಮತ್ತೆ ಈಗ್ಲೂ ಅಷ್ಟೇ ಎಲ್ಲರೂ ನಶೆಯಲ್ಲಿ ಇದ್ರೆ ಮ್ಯಾಟಿ ಒಬ್ನೇ ನಾರ್ಮಲ್ ಆಗಿ ಇದ್ದಿದ್ದು, ಯಾಕಂದ್ರೆ ಮ್ಯಾಟಿನೇ ಪೆನಿ ವೈಸ್ ಆಗಿದ್ದ. ಪೆನಿ ವೈಸ್ ಇವ್ರಿಗೆ ಯಾಮಾರ್ಸೋದಷ್ಟೇ ಅಲ್ಲ, ಸೀರೀಸ್ ನೋಡ್ತಿರೋ ನಮ್ಮನ್ನ ಕೂಡ ಯಾಮಾರ್ಸಿದೆ. ಲಿಲಿ ಸೂಪರ್ ಮಾರ್ಕೆಟ್ ಗೆ ಹೋಗಿದ್ದಾಗ ಕಾರ್ನ್ ಫ್ಲೆಕ್ಸ್ ಬಾಕ್ಸ್ ಮೇಲೆ ಮ್ಯಾಟಿ ಮತ್ತೆ ಫಿಲ್ ನ ಫೋಟೋ ಏನು ಆಗಿರಲ್ಲ. ಸ್ಮಶಾನದಲ್ಲಿ ಇವರಿಬ್ಬರ ಆತ್ಮ ಕೂಡ ಬಂದಿರಲ್ಲ. ಹಾಗಾಗಿ ಸೀರೀಸ್ ನೋಡ್ತಿರೋ ನಾವು ಮತ್ತೆ ಈ ಮಕ್ಕಳೆಲ್ಲ ಫಿಲ್ ಮತ್ತೆ ಮ್ಯಾಟಿ ಇನ್ನೂ ಬದುಕಿದ್ದಾರೆ ಅಂತ ಅನ್ಕೊಂಡಿರ್ತೀವಿ. ಸೊ ಈಗ ಎಲ್ಲರೂ ಹೆದರ್ಕೊಂಡು ಓಡೋಕೆ ಶುರು ಮಾಡ್ತಾರೆ. ಲಿಲಿ ಕಾಲಿಡುವಿ ಕೆಳಗೆ ಬಿದ್ಲು. ಬೇರೆಯವರೆಲ್ಲ ಸೀದಾ ಓಡ್ಕೊಂಡು ಲೆರಾಯ್ ಮುಂದೆ ಬರ್ತಿದ್ದಂಗೆ ವಿಲ್ ನ ನೋಡಿದ್ರು ಕೂಡ ಶಾರ್ಲೋಟ್ ತರ ಇದು ಕೂಡ ಭ್ರಮೆ ಇರಬೇಕು ಅಂತ ಶೂಟ್ ಮಾಡೋಕೆ ಹೋದ. ಆದ್ರೆ ಪಾಲಿಗೂ ಕೂಡ ಇವರು ಕಾಣಿಸ್ತಾ ಇರೋದ್ರಿಂದ ಇವರು ರಿಯಲ್ ಅಂತ ಗೊತ್ತಾಗಿ ಗನ್ನ ಸೈಡ್ಗೆ ತಳ್ಳೋಕೆ ಹೋದಾಗ ಸರಿಯಾದ ಸಮಯಕ್ಕೆ ಲೆರಾಯ್ ಶೂಟ್ ಮಾಡ್ದ. ಬುಲೆಟ್ ಪಾಲಿಗೆ ಬಿತ್ತು. ಇವನನ್ನ ಕಾಪಾಡೋಕ್ಕೂ ಸಮಯ ಸಿಗೋದಿಲ್ಲ. ಪಾಲಿ ಸಾವನ್ನಪ್ತಾನೆ. ಪೆನಿವೈಸ್ ನಗಾಡ್ತಿರೋ ಶಬ್ದ ಕೇಳಿಸ್ತಿರೋದ್ರಿಂದ ಮಕ್ಕಳಿಗೆಲ್ಲ ತಕ್ಷಣ ಇಲ್ಲಿಂದ ಹೊರಗೆ ಹೋಗೋಕೆ ಹೇಳಿ ಪಾಲಿಯ ಡೆಡ್ ಬಾಡಿನ ಎತ್ಕೊಂಡು ಹೊಡ್ತಾನೆ ಲೆರಾಯ್. ಅದೇ ಲಿಲಿ ಪೆನಿವೈಸ್ ಇಂದ ತಪ್ಪಿಸ್ಕೊಂಡು ಒಂದು ಗೇಟ್ ಹತ್ರ ಬಂದಿದ್ದಾಳೆ. ಇಲ್ಲಿಂದ ಯಾವ ಕಡೆ ತಪ್ಪಿಸ್ಕೊಂಡು ಹೋಗೋಕು ದಾರಿ ಇಲ್ಲ. ಇದೇ ಸಮಯಕ್ಕೆ ಪೆನಿವೈಸ್ ಹಲ್ ಬಿಡ್ಕೊಂಡ್ ಬಂದು ಇನ್ನೇನು ಲಿಲಿಗೆ ಬಾಯ್ ಹಾಕ್ದ ಅನ್ನೋ ಅಷ್ಟ್ರಲ್ಲಿ ಸಡನ್ ಆಗಿ ಯಾಕೋ ಫ್ರೀಸ್ ಆಗ್ತಾನೆ. ಮತ್ತೆ ಹಾಗೆ ಹಲ್ ಮುಚ್ಕೊಂಡು ರಿವರ್ಸ್ ಹೋಗ್ಬಿಡ್ತಾನೆ. ಯಾಕೆ ಅಂದ್ರೆ ಇಲ್ಲೇ ನೀರಲ್ಲಿ ಟ್ಯಾನಿಯಲ್ ಉದುರಿಸ್ಕೊಂಡು ಹೋಗಿದ್ದ ಆ ವೆಪನ್ ಇದೆ, ಅದು ಹೊಳಿತಾ ಇದೆ. ಪೆನಿವೈಸ್ಗೆ ಈ ವೆಪನ್ ಹತ್ರ ಬರೋಕೆ ಆಗಲ್ಲ. ಈ ವಿಷಯ ಲಿಲಿಗೂ ಗೊತ್ತಾಗಿ ಈ ವೆಪನ್ ನ ಎತ್ಕೊಂಡು ಹೊರಡ್ತಾಳೆ. ನೆಕ್ಸಿನಲ್ಲಿ ಇಂಗ್ರಿಡ್ ಕೆಲಸಕ್ಕೆ ಹೊರಟಿದಾಗ ಇವಳ ಕಾರಲ್ಲೇ ಹ್ಯಾಂಕ್ ಬಚ್ಚಿಡ್ಕೊಂಡಿದ್ದಾನೆ. ಏನು ಮಾತಾಡ್ಬೇಡ, ಕಾರ್ ಡ್ರೈವ್ ಮಾಡು ಅಂದಾಗ ಸೀದಾ ಕಾಡಿಗೆ ಬಂದು ಕಾರ್ ನಿಲ್ಸಿ ಇಬ್ರು ರೊಮ್ಯಾನ್ಸ್ ಮಾಡ್ತಿರೋದು ನೋಡ್ತಿದ್ರೆ ಹ್ಯಾಂಕ್ ಶಾರ್ಲೋಟ್ಗೆ ಹೇಳಿದ್ನಲ್ಲ, ಮಕ್ಕಳು ಥಿಯೇಟರ್ ಅಲ್ಲಿ ಕೊಲೆ ಆದಾಗ ಒಬ್ಳು ಮದುವೆ ಆಗಿರೋ ಬಿಳಿ ಮಹಿಳೆ ಜೊತೆ ಇದ್ದೆ ಅಂತ. ಆ ಮಹಿಳೆ ಬೇರೆ ಯಾರು ಅಲ್ಲ, ಇಂಗ್ರಿಡ್ಡೇ ಆಗಿದ್ದಾಳೆ. ಹ್ಯಾಂಕ್ ಹೇಳ್ತಾನೆ, ಶಾಶಾಂಕ್ಗೆ ಹೊರಟಿದ್ದ ಬಸ್ ಆಕ್ಸಿಡೆಂಟ್ ಆಗಿದ್ದಲ್ಲ, ಏನೋ ಬಸ್ ಮೇಲೆ ಅಟ್ಯಾಕ್ ಮಾಡ್ತು. ಎಲ್ಲ ಎಷ್ಟು ಫಾಸ್ಟ್ ಆಗಿ ನಡೀತು ಅಂದ್ರೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಂತಾನೆ. ಹಾಗಾದ್ರೆ ಪೆನಿವೈಸ್ ಏನಾದ್ರೂ ದಾಳಿ ಮಾಡಿದ್ ಏನು ಅಂತ ಮುಂದೆ ನೋಡ್ಬೇಕು. ಸದ್ಯಕ್ಕೆ ಪೊಲೀಸರು ಎಲ್ಲಾ ಕಡೆ ಹ್ಯಾಂಕ್ ನ ಹುಡ್ಕಾಡ್ತಿರೋದ್ರಿಂದ ಶಾರ್ಲೋಟ್ಗೆ ಸಹಾಯ ಕೇಳುವಂತ ಇಂಗ್ರಿಡ್ಗೆ ಹೇಳ್ತಾನೆ. ಹಾಗಾಗಿ ಇಂಗ್ರಿಡ್ ಮಿಲಿಟರಿ ಬೇಸ್ ಅಲ್ಲಿ ಇರೋ ಶಾರ್ಲೋಟ್ ಹತ್ರ ಬರ್ತಾಳೆ. ಇಲ್ಲೇ ಪಾಲಿ ಸಾವನ್ನಪ್ಪಿರೋದಕ್ಕೆ ಲೆರಾಯ್ ಹತ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂತಿದ್ದಾರೆ. ಇದೆಲ್ಲ ಆದ್ಮೇಲೆ ಅಲ್ಲೇನಾಯ್ತು ಅಂತ ಕೇಳೋಕೆ ಜನರಲ್ ಶಾ ಬರ್ತಾರೆ. ಲೆರಾಯ್ಗೆ ಈಗ ಇದರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ನನ್ ಫ್ಯಾಮಿಲಿ ಹತ್ರ ಮೊದಲು ಹೋಗ್ಬೇಕು ಅಂತ ಹೇಳಿ ಡಿಕ್ ವಾಪಸ್ ಬಂದ ಅಂತ ಕೇಳ್ತಾನೆ ಲೆರಾಯ್. ಇದಕ್ಕೆ ಜನರಲ್ ಶಾ ಅವನು ಇನ್ನೂ ಬಂದಿಲ್ಲ, ಆದ್ರೆ ಖಂಡಿತ ಬಂದೇ ಬರ್ತಾನೆ. ಆ ಸೀವರ್ಸ್
ಇಂದ ಯಾರಾದ್ರೂ ಸೇಫ್ ಆಗಿ ಹೊರಗೆ ಬರ್ತಾರೆ ಅಂದ್ರೆ ಅದು ಡಿಕ್ ಮಾತ್ರ ಅಂತ ಹೇಳಿ ಹೋಗ್ತಾರೆ. ಇವ್ರು ಹೇಳ್ದಂಗೆ ಡಿಕ್ ಸೀವರ್ಸ್ ಇಂದ ಹೊರಗೆ ಬಂದ. ಆದ್ರೆ ಆಶ್ಚರ್ಯ ಏನಂದ್ರೆ ಇಲ್ಲೇ ಪಾಲಿಯ ಆತ್ಮ ನಡ್ಕೊಂಡು ಹೋಗ್ತಿರೋದು ಡಿಕ್ಗೆ ಕಾಣಿಸುತ್ತೆ. ಇದರಿಂದ ಇವನ ಮೈಂಡ್ ಅಲ್ಲಿ ಇರೋ ಓಪನ್ ಆಗಿರೋ ಬಾಕ್ಸ್ ನೆನಪಾಯ್ತು. ಏನೆಲ್ಲ ತನಗೆ ಕಾಣಬಾರ್ದು, ತನ್ನ ಮೈಂಡ್ ಅಲ್ಲಿ ಇರಬಾರ್ದು ಅನ್ಕೊಂಡಿದ್ನೋ ಅದನ್ನೆಲ್ಲ ಇಲ್ಲಿವರೆಗೂ ಲಾಕ್ ಮಾಡಿ ಇಟ್ಟಿದ್ದ. ಈಗ ಪೆನ್ನಿವೈಸ್ ಅದನ್ನ ಓಪನ್ ಮಾಡಿರೋದ್ರಿಂದ ಇವನು ತನಗೆ ಕಾಣಿಸಬಾರ್ದು ಅನ್ಕೊಂಡಿದ್ದೆಲ್ಲ ಕಾಣಿಸ್ತಾ ಇದೆ. ಅದರಲ್ಲಿ ಒಂದು ಆತ್ಮಗಳು ಕಾಣಿಸೋದು. ಸೊ ಸ್ನೇಹಿತರೆ, ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಕ್ಲೈಮ್ಯಾಕ್ಸ್ ಎಪಿಸೋಡ್ಸ್ ಅಂತೂ ತುಂಬಾನೇ ಇಂಟೆನ್ಸ್ ಆಗಿರೋದಂತೂ ನಿಜ. ಯಾಕಂದ್ರೆ ಟ್ರೈಲರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಈ ಸೈಕಲ್ ಮುಗಿಯೋಷ್ಟರಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ ಅಂತ ನೇಟಿವ್ ಅಮೆರಿಕನ್ಸ್ ಮಾತಾಡ್ಕೊಂತಿದ್ರಲ್ಲ, ಆ ಘಟನೆ ಬೇರೆ ಯಾವುದು ಅಲ್ಲ, ಬ್ಲಾಕ್ ಸ್ಪಾಟ್ ಅಲ್ಲಿ ನಡೆಯೋದು. ಸೊ ಏನು ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡೋಣ. ಸದ್ಯಕ್ಕೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.